ಇತಿಹಾಸದಲ್ಲಿ ಹೆಣ್ಣು ಹೊನ್ನು ಮಣ್ಣಿಗೋಸ್ಕರ ಎಷ್ಟೋ ಯುದ್ಧಗಳು ನಡೆದಿವೆ. ನೆಲ ಜಲ ಭಾಷೆಗೋಸ್ಕರ ಎಷ್ಟೋ ದೊಂಬಿಗಳು ಕೊಲೆಗಳು ನಡೆದಿವೆ. ಇದೆಲ್ಲದರ ಮಧ್ಯೆ ಅಗ್ನಿರಾಯನಪುರದ ಎಂದೋ ನಿಂತ ಕನ್ನಡದ ಹಬ್ಬ ಮತ್ತೆ ನಡೆಯುತ್ತಾ ಅಥವಾ ಇಲ್ವಾ? ಬನ್ನಿ ನೋಡಿ. ನನ್ನನ್ನೇ ಏನಾದ್ರೂ ಹುಡುಕ್ತಾ ಇರೋ ಜಸ್ಟ್ ಫ್ರೆಂಡ್ ಲಕ್ಷ್ಮಿ ಅವರೇ? ನಾನ್ ಯಾಕೆ ನಿಮ್ಮನ್ನ ಹುಡುಕ್ಲಿ? ನಂಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ಈ ಜಸ್ಟ್ ಲಕ್ಷ್ಮಿ ಇದೆಲ್ಲ ನಿಲ್ಲಿಸ್ಬಿಡಿ. ಕಾಲ್ ಮಿ ಲಕ್ಕಿ, ಓನ್ಲಿ ಲಕ್ಕಿ. ಯಾಕಂದ್ರೆ ನಿಮ್ ಪೋಸ್ಟ್ ಚೇಂಜ್ ಆಗಿದೆ. ವೆಲ್ಕಮ್ ಟು ಕೆ ಬಾಯ್ಸ್ ಅಡ್ಡ. ಇವತ್ ನಿಮ್ಮನ್ನ ಕರೆಸಿರೋ ಉದ್ದೇಶ ಏನಂದ್ರೆ, ನಾವು ಜೂನಿಯರ್ಸ್ ಸೋಮ್ನಿದ್ರೆ ಶಾಂತಿ, ಸಿಡಿದಿದ್ರೆ ಕ್ರಾಂತಿ ಅಂತ ತೋರಿಸೋ ಸಮಯ ಈಗ ಬಂದಿದೆ. ನಮ್ಮವ್ರನ್ನ ಬಿಟ್ಟು ಬೇರೆ ಯಾರಾದ್ರೂ ಬಂದಿದಾರ? ಒಂದ್ಸಲಿ ಎಲ್ಲ ನೋಡ್ಕೊಳ್ಳಿ. ಆ ಧೈರ್ಯ ಯಾರಿಗಿದೆ ಬಿಡು. ಫ್ರೆಂಡ್ಸ್, ಈಗ ವಿಷಯಕ್ಕೆ ಬರ್ತೀನಿ. ಈ ಕಾಲೇಜಲ್ಲಿ ನಮಗೆ ತುಂಬಾ ಅನ್ಯಾಯ ಆಗ್ತಿದೆ. ಅದು ಬೆಳಕಿಗೆ ಬರಬಾರ್ದು ಅಂತ ಆ ನನ್ನ ಮಕ್ಕಳು ಪ್ರಿನ್ಸಿಪಲ್ಗೆ ಡೊನೇಷನ್ ಅನ್ನ ಲಂಚ ಕೊಟ್ಟು ಬಾಯಿ ಮುಚ್ಚಿಸಿದ್ದಾರೆ. ಪ್ರಿನ್ಸಿಪಲ್ ಸಹ ಇದನ್ನ ಅವರೇ ಒಪ್ಕೊಂಡಿದ್ದಾರೆ. ಆ ಧೈರ್ಯದಿಂದನೇ ಆ ನನ್ನ ಮಕ್ಕಳು ನಮ್ಮ ಕೈಯಾರೆ ಕಾಲೇಜ್ನ ಕಿತ್ಕೊಂತೀವಿ ಅಂತ ಚಾಲೆಂಜ್ ಮಾಡ್ತಾ ಇದ್ದಾರೆ. ಕಿತ್ಕೊಳ್ಳೋದ? ಅದೇನ್ ಕ್ಯಾರೆಟ ಬೀಟ್ರೋಟ ಕಿತ್ತ ತಕ್ಷಣ ಕೈಗೆ ಬರಕ್ಕೆ? ಕಾಲೇಜ್ ಕಿತ್ಕೊಳ್ಳೋದಿರ್ಲಿ, ಆ ಕಾಲೇಜ್ನ ಕೆಟ್ಟ ದೃಶ್ಯ ನೋಡಿದ್ರು ಆ ಕಣ್ಣು ಗುಡ್ಡೆಗಳನ್ನ ಕಿತ್ತಿ ಗೋಲಿ ಆಡ್ಬೇಕಾಗತ್ತೆ. ಏನಂತೀರಾ ಸ್ನೇಹಿತರೆ? ನಮಗಿದೇ ತರ ಗರ್ಜಿಸುವ ಯುವ ಶಕ್ತಿನೇ ಬೇಕಾಗಿರೋದು. ಹಾಗಾದ್ರೆ ಏನ್ ಮಾಡ್ಬೇಕು ಹೇಳು? 9 ತಿಂಗಳು ಎತ್ತು ಒತ್ತು ಬೆಳೆಸಿದ ದೇವ್ರಂತ ತಾಯಿಗೆನೆ ಯಾರಾದ್ರೂ ಏನಂದ್ರೆ ಬಿಡಲ್ಲ ನಾವು. ಅಂತದ್ರಲ್ಲಿ ಹುಡ್ದಾಗ್ಲಿಂದ ಸಾಯೋವರೆಗೂ ಗಾಳಿ ಬೆಳಕು ಅನ್ನ ನೀರು ಕೊಟ್ಟು ಸತ್ ಮೇಲೂ ತನ್ನ ಮಡಿಲಿಗೆ ಹಾಕೊಳ್ಳೋ ತಾಯ್ನಾಡು ಸುದ್ದಿಗೆ ಬಂದ್ರೆ ಸುಮ್ನಿರ್ಬೇಕಾ? ಇಲ್ಲ ಇಲ್ಲ. ಮೊಬೈಲ್ ಅಲ್ಲಿ ಪಬ್ಜಿ ಆಡ್ಬೇಕಾದ್ರೆ ಸೋಲ್ ಒಪ್ಕೊಳ್ಳಲ್ಲ. ಅಂತದ್ರಲ್ಲಿ ರಿಯಲ್ ಲೈಫ್ ಅಲ್ಲಿ ಸೋಲ್ ಒಪ್ಕೋಬೇಕಾ? ನಾವು ಲೈನ್ ಹಾಕೋ ಹುಡುಗಿ ಸಿಕ್ಕಿಲ್ಲ ಅಂದ್ರೂ ತಡ್ಕೋತೀವಿ, ಎಣ್ಣೆ ಸಿಕ್ಕಿಲ್ಲ ಅಂದ್ರೆ ತಡ್ಕೋತೀವ? ಇಲ್ಲ. ಕರ್ನಾಟಕದ ಹುಡುಗರ ತಂಟೆಗೆ ಬಂದ್ರೆ ಏನ್ ಮಾಡ್ತಾರಂತ ನಾವು ತೋರಿಸ್ಬೇಕು. ಅದೇಗೆ? ನಾಳೆ ಕಾಲೇಜ್ನಲ್ಲಿ ಫಂಕ್ಷನ್ ಇದೆ. ಪ್ರಿನ್ಸಿಪಲ್ರು ಎಲ್ಲಾ ಸ್ಟೂಡೆಂಟ್ಸ್ಗೂ ಬೇಗ ಬರಕ್ ಹೇಳಿದ್ದಾರೆ. ಅದಕ್ಕೆ ನಾವು ಬೆಳಿಗ್ಗೆ 3 ಗಂಟೆಗೆ ತರಬೇಕು. ಅಷ್ಟು ಬೇಗನಾ? ಯಾಕೆ? ನಾಳೆಯಿಂದ ಕೇಡ್ಗಾಲ ಶುರು. ನನ್ನ ಮಕ್ಕಳಿಗೆ ನೀವೆಲ್ಲ 3 ಗಂಟೆಗೆ ಹೇಳಿ, ಮಿಕ್ಕಿದ್ದನ್ನ ನಾವು ನೋಡ್ಕೊತೀವಿ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ. बोलो भारत माता के. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ. ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರಿದ ಶಾರದೆ ಅನುಗ್ರಹಿಸು ನಮ್ಮನು ಅಕ್ಷರಕ್ಕೆ ನೀನೇ. ಬೆಳಗ್ಗೆ ಚಿಕ್ಕಣ ನಮ್ಮ ಟ್ಯಾಂಕ್ ನಾಗಿ ನೀರು ಖಾಲಿ ಮಾಡು. ಆಯ್ತು, ಹೇಳೋ ಎದ್ದೇಳೋ ಹೇಳೋ ಮೇಲೆ. ಅಕ್ಷರಕ್ಕೆ ನೀನೇ ತಾನೇ ಅಮ್ಮನು. ಕಲಿತಷ್ಟು ಕಲಿಯುವ ಹಂಬಲ ಇನ್ನು. ಕಲೆಗಾಗಿ ಮುಡಿಪು ನಮ್ಮ ಬದುಕಿನ್ನು. ವಿದ್ಯೆಯನ್ನು ನೀ ಕಲಿಸು, ನಮ್ಮಯ ಬಾಳನ್ನು ಬೆಳಕಾಗಿಸು. ಸರಿದಾರಿಯಲ್ಲಿ ನೀ ನಡೆಸು, ಕೈ ಹಿಡಿದು ನಮ್ಮ ಗುರಿ ಸೇರಿಸು.
0112290101ಗೆ ಮಿಸ್ ಕಾಲ್ ಕೊಡಿ. ಇಂಥ ಚಿಕ್ಕ ವಿಷಯಕ್ಕೆ ಯಾಕೆ ಇಷ್ಟು ಟೆನ್ಷನ್ ತಗೊಳ್ತೀರಾ? ನಾನು ನೋಡ್ಕೋತೀನಿ. ಏನ್ ಮಾಡ್ತೀರಾ ಬಿಡ್ತೀರಾ ನನಗೆ ಗೊತ್ತಿಲ್ಲ, ಆದ್ರೆ ಈ ಶಿವರಾಜ್ ಪಾಟೀಲ್ ಮಗನ ಹೆಸರು ಮಾತ್ರ ಎಲ್ಲಿ ಬರ್ಕೊಡ್ತು. ಆಯ್ತು ಸರ್, ನೀವ್ ಹೇಳ್ದಂಗೆ ಮಾಡ್ತೀನಿ ಸರ್. ನೀವೇನ್ ಯೋಚನೆ ಮಾಡಬೇಡಿ, ಇಡೀ ಡಿಪಾರ್ಟ್ಮೆಂಟು ನನ್ನ ಕೈನಲ್ಲಿದೆ, ನಾನ್ ಸಾಲ್ವ್ ಮಾಡ್ತೀನಿ. ಸರಿ ಸರ್. ನಾನು ಅವತ್ತೇ ಹೇಳಿದೆ, ಆಗ ನನ್ನ ಮಾತು ಕೇಳಿದ್ರೆ ಇವತ್ತು ಈ ಘಟನೆ ನಡೀತಿರ್ಲಿಲ್ಲ. ಆದ್ರೆ ನೀವು ಆ ಕೊಲೆಗೆ ಸಾಕ್ಷಿಗಳೇನೇ ಇಲ್ಲ ಅಂತ ಹೇಳಿ ನಮ್ಮ ಬಾಯಿನ ಮುಚ್ಚಿಸಿ ಬಿಟ್ರಿ. ಇವತ್ತು ಇನ್ನೊಂದು ಕೊಲೆ ಆಗಿದೆ, ಕಣ್ಣು ಮುಂದನೆ ಕೊಲೆ ಆಗಿದೆ ಅಂದ್ರೆ ಆ ಕೊಲೆಗಾರರು ಇಲ್ಲೇ ಎಲ್ಲಾದ್ರೂ ಇರ್ಲೇಬೇಕಲ್ಲ. ಅವ್ರು ಏನ್ ಮಾಡ್ತಿದ್ದಾರೆ ಅಲ್ಲಿ? ಇನ್ನು ಈ ಕೊಲೆಗೆ ಯಾವ್ಯಾವ ಬಣ್ಣ ಹಚ್ಚುತ್ತಾರೋ. ನೀವಂತೂ ಬದಲಾಗೋದೇ ಇಲ್ಲ. ಎತ್ತೋ ಗಾಡಿನ. ಅಯ್ಯೋ 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 ವಿಕ್ರಮ್, ಅಯ್ಯೋ ವಿಕ್ರಮ್, ಏನು ವಿಕ್ರಮ್? ನಮ್ ಕಾಲೇಜಲ್ಲಿ ಈಗಾಗ್ಲೇ 2 ಕೊಲೆ ಆಗಿದಾವೆ. ನಿಮಗ್ ಗೊತ್ತಾ? ಗೊತ್ತು. ಯಾರೋ ಹೇಳ್ತಿದ್ರು ಇದಕ್ಕೂ ಮುಂಚೆ ಕಾಲೇಜಲ್ಲಿ ಒಂದು ಕೊಲೆ ನಡೆದಿತ್ತು ಅಂತ. ಈಗ ಅದಕ್ಕೂ ನೀನ್ ಕುಡಿತಿರೋದಕ್ಕೂ ಏನೋ ಸಂಬಂಧ ಇದೆ ಕಣ್ರೋ, ಸಂಬಂಧ ಇದೆ. ಆ ಕೊಲೆ ಆಗಿರೋ ವ್ಯಕ್ತಿ ಯಾರು ಅಂತ ನಿಮಗ್ ಗೊತ್ತಾ? ಯಾರು? ಗಂಟಿ ಅಂತ ಕಣ್ರೋ, ನನ್ ಡ್ರೀಮ್ ಗರ್ಲ್, ಕನಸು ಸ್ವಂತ ಅಣ್ಣ. ಕನಸು ಅಣ್ಣನ? ಆದ್ರೆ ಆ ಕೊಲೆ ಮಾಡ್ದಾನೆ ಯಾವನಂತ ಗೊತ್ತಾ ನಿನ್ಗೆ? ಈ ಹಾಸ್ಟೆಲ್ ಕೆಳಗಡೆ ಏನ್ ನಡೀತಿದೆ ಅಂತಾನೆ ನನಗೆ ಗೊತ್ತಿರಲ್ಲ. ಇನ್ನು ಕೊಲೆನಾ ಯಾರೋ ಮಾಡಿದ್ದು? ಇನ್ಯಾರು? ನನ್ ಮಗ ವಿಕ್ರಮ್. ಹೂ ಕಣೋ. ನಾನೀಗ ಅವತ್ತು ತುಂಬಾ ಬೇಜಾರಾಯ್ತು ಕಣ್ರು. ನಾನೀಗಿನ್ನೂ ಸಹಿಸ್ಕೊಳಕ್ ಆಗ್ತಿಲ್ಲ ಕಣ್ರು, ಆಗ್ತಿಲ್ಲ. ನೋಡ್ಲ ಬಚ್ಚಾಗಳು ಕುಡಿಲಿಕ್ಕತ್ತವ. ಫ್ರೆಂಡ್ ಮೂತುಕೊಂಡೆ ಎಲ್ಲ ಓಡೋಗ್ಬಿಟ್ಟ ಅನ್ಕೋರು. ಅವನು ಡ್ರಿಂಕ್ಸ್ ಮಾಡಬಾರ್ಲಿ, ಮಾಡಬಾರ್ದು. ರಾಮಣ್ಣ, ಮಾತ್ ಎಲ್ಲೆಲ್ಲ ಹೋಗ್ತಾ ಇದೆ, ಜಾಸ್ತಿ ಎಗರಾಡಕ್ ಹೋಗ್ಬೇಡ. ಈ ರಮಣ್ಗೆ ಅವಾಜ್ ಹಾಕ್ಯನ್ಲಿ. ರಮಣ್, ಯಾವಾಗ್ಲೂ ಜಗಳ ಮಾಡ್ಬೇಡ. ಇವಂದ್ ಏನಿದ್ರು ನಮ್ಮ ಹತ್ರ ಮಾತ್ರ. ಆದ್ರ ಇವನ್ ಲವರ್ ಕನಸು ಅವಳ ಹೆಸರು ಮಾತ್ರ ಎತ್ತಬೇಡ ನೀನು. ಇಡೀ ಊರ್ನವ್ರ ಹೇಳಿಕತ್ತಾರೆ ವಿಕ್ರಮ್ ಮತ್ತು ನಿನ್ ಲವರ್ ವಿಷಯ. ನಾ ಯಾಕ್ಲೆ ಹೇಳ್ಬಾರ್ದು? ವಿಕ್ರಮ್ ಮತ್ತು ನಿನ್ ಲವರ್ ವಿಷಯ ಏನು ಇಲ್ಲ ಅಂದ್ರೆ ಅವಳಿಗೆ ಹೇಳಲೆ ವಿಕ್ರಮ್ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ. ಹೋಗ್ರಲೆ. ಬೇಡ ಕಣ. ಹೋಗ. ನನ್ನ ಮಗ ರಾಮಣ್ಣ ನಮಗೆ ಚಾಲೆಂಜ್ ಮಾಡ್ತಾರೆ. ನಮಗೆ ಕಳಿಸು, ಕಳಿಸ್ಕೊಂಡು ಸಾಕು. ಬಾರೆ ಹೊರಗೆ. ಬರ್ಲಿ ಬರ್ಲಿ, ಬಂದ ಬಂದ, ಬಾ ಬಾ. ಇದು ಗರ್ಲ್ಸ್ ಹಾಸ್ಟೆಲ್ ಕಣೋ. ಇಂಥ ರಾತ್ರಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಗಲಾಟೆ ಮಾಡ್ತಿದ್ದೀರಾ? ಏನ್ರೋ ಇದೆಲ್ಲ? ನಾಚಿಕೆ ಆಗಲ್ಲ ನಿಮ್ಗೆ? ಕನಸು ಬಾರೆ ಇಲ್ಲಿ. ಮೊದ್ಲು ಹೋಗಿ ಆ ವಿಕ್ರಮ್ ಮೇಲೆ ಕಂಪ್ಲೇಂಟ್ ಕೊಟ್ಬರೋಣ. ಬಾರೆ. ವಿಕ್ರಮ್ ಮೇಲ? ಅವನ್ ಮೇಲೆ ಯಾಕೆ? ನಿನ್ ಕೇಳ್ತಾ ಇದೀಯಾ?
ನಿಮ್ಮ ಅಣ್ಣನ್ ಕೊಲೆ ಮಾಡಿದ ಅವನೇ ತಾನೇ? ಯಾರ್ ಹೇಳಿದ್ ನಿನ್ಗೆ? ಯಾರು ಯಾಕೆ ಹೇಳ್ಬೇಕು? ಯಾರೋ ಮೂರನೇ ಒಂದ್ ಮಾತ್ ಕೇಳಿ ನಾವ್ ಅವನ್ ಮೇಲೆ ಕಂಪ್ಲೇಂಟ್ ಕೊಡಕ್ ಆಗಲ್ಲ. ವಾ, ಎಷ್ಟು ಬೇಗ ನಾವು ಕನ್ನಡಿಗರು ನಿನಗೆ ಮೂರನೇ ವ್ಯಕ್ತಿ ಆಗ್ಬಿಟ್ವಾ? ಹಾಗಾದ್ರೆ ಅವರು ಶಟ್ ಅಪ್ ಮ್ಯಾನ್. ನಿಮ್ಮ ವೈಯಕ್ತಿಕ ಜಗಳಗಳ ಮಧ್ಯೆ ರಾಜ್ಯಗಳನ್ನ ಯಾಕಪ್ಪ ತರ್ತೀರಾ? ವಾ, ಇವಳು ಮಾತ್ರ ನಮ್ಮಿಬ್ಬರು ಮಧ್ಯೆ ಆ ವಿಕ್ರಮ್ನ ತಗೋದಾ? ಮಾತ್ ಎಲ್ಲೆಲ್ಲೋ ಹೋಗ್ತಾ ಇದೆ. ನನ್ನ ಮಾತೇನೋ ಎಲ್ಲೆಲ್ಲ ಹೋಗ್ತಾ ಇದೆ, ನಿನ್ ಮನಸ್ಸು ದೇಹ ಎಲ್ಲೆಲ್ಲ ಹೋಗ್ತಿದ್ಯೋ? ಏಯ್, ಹುಡ್ಕೊಂಬಂದು ಯಾರ ಹತ್ರ ಮಾತಾಡ್ತಿದೀನಿ ಅಂತ ಪ್ರಜ್ಞೆ ಇದೆಯಾ ನಿನಗೆ? ಇವಳು ಏನಾದ್ರೂ ಮಾಡ್ಕೊಂಡ್ಲಿ ನೀನ್ ಯಾವನೋ ಕೇಳಕ್ಕೆ? ಇವಳ ಅಣ್ಣನ, ತಮ್ಮನ ಅಥವಾ ಕಟ್ಕೊಂಡಿರೋ ಗಂಡನ? ಅದೆಲ್ಲದಕ್ಕಿಂತ ಹೆಚ್ಚು ಅವಳನ್ನ ಪ್ರೀತಿ ಮಾಡ್ತಿರೋನು. ನಿಜವಾಗ್ಲೂ ಪ್ರೀತಿ ಮಾಡೋದಾಗಿದ್ರೆ ಇಷ್ಟೊತ್ತಲ್ಲಿ ಕಾಂಪೌಂಡ್ ಹಾರಿ ಲೇಡೀಸ್ ಹಾಸ್ಟೆಲ್ ಹತ್ರ ಬರ್ತಾ ಇರ್ಲಿಲ್ಲ. ನಿಮ್ದೊಂದು ಪ್ರೀತಿನ ನನಗೂ ಗೊತ್ತು ಕೋಡಿಯ ತಪ್ಪು ಅಂತ. ಆದ್ರೆ ಇಡೀ ಊರೇ ಇವಳು ಬಗ್ಗೆ ಕೆಡ್ತಾ ಮಾತಾಡ್ತಿರ್ಬೇಕಾದ್ರೆ ಅದನ್ನ ಹೆಂಗ್ ಸಹಿಸ್ಕೊಂಡ್ಲಿ ನಾನು? ಏಯ್, ಏನಂದೆ ನೀನು? ಇಡೀ ಊರೇ ಇವಳ ಬಗ್ಗೆ ಮಾತಾಡ್ತಾ ಇದೀಯಾ? ಒಂದ್ ತಿಳ್ಕೊ, ಇಡೀ ಊರೇ ಇವಳ ಪರವಾಗಿ ಮಾತಾಡ್ತಾ ಇದ್ರೆ ಊರ್ ಪರವಾಗಿ ನಿಲ್ಲೋನು ನಿಜವಾದ ಪ್ರೇಮಿ ಅಲ್ಲ. ಇಡೀ ಜಗತ್ತೇ ಪ್ರೇಮಿಗೆ ವಿರುದ್ಧವಾಗಿ ನಿಂತಾಗ ಅವಳ ಪರ ನಿಂತು ಇಡೀ ಜಗತ್ತನ್ನ ಎದುರಿಸೋನು ನಿಜವಾದ ಪ್ರೇಮಿ. ಯಾರೋ ಮೂರನೇವ್ರ ಮಾತು ಕಟ್ಕೊಂಡ್ಬಿಟ್ಟು ಪ್ರೀತಿಸಿದವಳ ಬಗ್ಗೆ ಅನುಮಾನ ಪಡೋದಕ್ ಬಂದ್ಬಿಟ್ಟ. ನಿನ್ನ ಲೋ ಮುತ್ತು, ನೆನ್ನೆ ಅಬ್ಬಿ ಏನ್ ಮಾಡ್ದ ಗೊತ್ತಾ? ಗೊತ್ತಿಲ್ಲ. ಕುಡ್ಕೊಂಡು ತುಂಬಾನೇ ಗಲಾಟೆ ಮಾಡ್ದ ಲೇಡೀಸ್ ಹಾಸ್ಟೆಲ್. ನಾನ್ ಬೇಡ ಅಂದ್ರೂ ಕಂಟಿನ್ಯೂ ಮಾಡ್ತಾನೆ ಇದ್ದ ಗೊತ್ತಾ? ನೋಡ್ದಾನ ಅವನು ಏನ್ ಮಾಡೋಣ ಅಭಿ? ಲೋ ದೋಸ್ತ, ನಿಮ್ಮ ಅಕ್ಕಿ ಬರ್ತೈತೆ ನೋಡ್ಲೆ. ಸಿಕ್ಕಾಪಟ್ಟೆ ಹರಟಾಗೋಳೆ ಅನ್ಸುತ್ತಲ್ಲಪ್ಪ. ಹಾಯ್ ಕನಸು. ಹಾಯ್ ಫ್ರೆಂಡ್ಸ್. ಹಾಯ್. ನನಗೆ ಗೊತ್ತು, ದೇವ್ರ ವರ ಕೊಟ್ರು ಪೂಜಾರಿ ವರ ಕೊಡ್ಲಿಲ್ಲ ಅನ್ನೋ ಹಾಗೆ ಫ್ರೆಂಡ್ ಲವರ್ ಬಂದ್ರು ಫ್ರೆಂಡ್ ಬಿಟ್ಟು ಹೋಗ್ತೀರ ನೀವು ಆ ಪೂಜಾರಿಗಿಂತಲೂ ಗ್ರೇಟು ಅಂತ. ಬನ್ರೆ ಹೋಗೋಣ. ಥ್ಯಾಂಕ್ ಯು. ಬಾಯ್ ಕನ್ಸು. ಥ್ಯಾಂಕ್ ಯು. ಈ ಪಲ್ಲವಿ, ಜಾನು ನಿಂತ್ಕೊಳ್ರೆ. ಏನ್ರಿ ನಿಮ್ದು? ಕೈ ಚಾಚಿರ್ರಿ. ಏನಿದು? ಲವ್ ಲೆಟರ್. ವಾಟ್? A+B ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಪ್ಲಸ್ 2AB. ಇದು ಮ್ಯಾಥ್ಸ್ ಫಾರ್ಮುಲಾ. ಹಾಗೆ ಯಾವುದೇ ಹುಡುಗ ಲವ್ ಲೆಟರ್ ತಂದು ಕೊಟ್ರೆ ಮುದ್ದು ಮುಲಾಜಿಲ್ದೆ ಅರ್ಧಾಕೋದು ಹುಡುಗಿರ್ ಫಾರ್ಮುಲಾ. ಅದಕ್ಕೆ ನೀನು ಅರ್ಧಾಕೋದಕ್ಕೆ ಏನಕ್ಕೆ 2 ನಿಮಿಷ ವೇಸ್ಟ್ ಮಾಡ್ತೀಯ ಅಂತ ನಾನೇ ಅರ್ಕೊಂಡ್ ಬಂದೆ. ಏನ್ ಮಾಡ್ತಾ ಇದೀಯಾ? ಇದನ್ ಎಲ್ಲಿ ಎಸಿಬೇಕು ಅಂತ ನೋಡ್ತಾ ಇದೀನಿ. ಚಿನ್ನ, ನಾವು ಹುಡುಗರು ಎಕ್ಸಾಮ್ ಬಂದ್ರೆ ರಾತ್ರಿ ಇಡೀ ಬುಕ್ ಹಿಡಿತೀವಿಲ್ಲ ಗೊತ್ತಿಲ್ಲ. ಆದ್ರೆ ನಾವು ಮನ್ಸಾರ ಪ್ರೀತಿ ಮಾಡೋ ಹುಡುಗಿಗೆ ಲವ್ ಲೆಟರ್ ಬರಿಬೇಕಂತ ಡಿಸೈಡ್ ಮಾಡಿದ್ರೆ ಸಾಕು, ನೈಟ್ ಎಲ್ಲ ನಿದ್ದೆ ಕೆಟ್ಟು ಇರೋ ಬರೋ ಬುಕ್ಕಿನ ಪೇಜ್ ಎಲ್ಲ ಅರ್ದು ಇಂಕ್ ಖಾಲಿ ಆಗೋವರೆಗೂ ಬರೆದು ತಂದ್ಕೊಡೋದು ನೀನ್ ಎಲ್ಲಿ ಬೇಕಂದ್ರೆ ಅಲ್ಲಿ ಎಸಿಲಿ ಅಂತಲ್ಲ, ಅದ್ರಲ್ಲಿರೋ ಒಂದೊಂದು ಪದನು ನಿನ್ ಮನ್ಸಲ್ಲಿ ಜಾಗ ಮಾಡ್ಲಿ ಅಂತ. ಆದ್ರೆ ಒಂದ್ ಹೇಳ್ತೀನಿ ತಿಳ್ಕೊ, ಅದ್ರಲ್ಲಿರೋದು ಒಂದೇ ಒಂಚೂರು ಆ ಕಡೆ ಈ ಕಡೆ ಬಿತ್ತು ನೀನ್ ನನ್ ಲವ್ ಮಾಡ್ತಿದ್ಯ ಅಂತಾನೆ ಅರ್ಥ. ಇದು ನ್ಯೂ ಫಾರ್ಮುಲಾ. ಇವತ್ತಿಂದ ಸ್ವಚ್ಛ ಭಾರತ್ ಅಭಿಯಾನ. ಇನ್ಮೇಲಿಂದ ಕಸನ ಡಸ್ಟ್ಬಿನ್ಗೆ ಹಾಕ್ಬೇಕು. ಹುಡುಗರು ಕಷ್ಟಪಟ್ಟು ಬರ್ಕೊ ಬಂದಿರೋ ಲವ್ ಲೆಟರ್ನ ಹುಡುಗಿರು ಮನ್ಸಲ್ಲೇ ಹಾಕೋಬೇಕು. ನೀವ್ ಯಾರ್ರಿ ನನ್ನ ಲವ್ ಮಾಡೋದಕ್ಕೆ? ಅಷ್ಟಕ್ಕೂ ನಾನ್ ಯಾಕೆ ನಿಮ್ಮನ್ನ ಲವ್ ಮಾಡ್ಬೇಕು? ಯಾಕಂದ್ರೆ ಫಸ್ಟ್ ಟೈಮ್ ನೀನ್ ನೋಡಿದಾಗ ನನ್ನ ಮಾತು ಹೃದಯ ಎರಡು ಒಂದ್ ಕ್ಷಣ ನಿಂತೋಗಿತ್ರಿ. ಡಾಕ್ಟ್ರು ಬಂದು ಸ್ಟೆಥೋಸ್ಕೋಪ್ ಇಟ್ಟು ಕೇಳ್ದೆ ಇರೋ ನನ್ನ ಹೃದಯದ ಬಡಿತ ಮತ್ತೆ ನೀನ ನೋಡಿದಾಗ ಎಷ್ಟು ಜೋರಾಗಿ ಬಡ್ಕೋತಿತ್ತು ಅಂದ್ರೆ ಅದ್ರ ಶಬ್ದ ಬಿಟ್ಟು ಬೇರೇನು ಕೇಳಿಸ್ತಿಲ್ಲ ನನ್ನ ಕಿವಿಗಳಿಗೆ. ಆವತ್ತೇ ಡಿಸೈಡ್ ಮಾಡಿದೆ ರೀ, ಖುಷಿಯಾಗಿರೋದಕ್ಕೆ ಈ ಲೈಫು ಆಗ್ಬೇಕು ನೀನ್ ನನ್ನ ವೈಫು ಅಂತ. ನನಗೆ ಗೊತ್ತು ರೀ, ಫ್ಯೂಚರಲ್ಲಿ ನನ್ನ ಮಕ್ಕಳಿಗೆ ಚಡ್ಡಿ ತೋಡ್ಸೋ ಮಮ್ಮಿ ನೀವ್ ಆಗ್ತೀರಾ ಅಂತ. ಓ, ರಾತ್ರಿ ಪೂರ್ತಿ ನಿದ್ರೆಗೆಟ್ಟು ಯಾವ್ದೋ ಹಳೆ ಸಿನಿಮಾ ನೋಡ್ಕೊಂಡ್ ಬಂದು ಅದ್ರ ಡೈಲಾಗ್ ಹೊಡೆದ್ರೆ ನಾನ್ ನಿನ್ನ ಪ್ರೀತಿಸ್ಬೇಕಾ? ಅಷ್ಟಕ್ಕೂ ನಂಗೆ ಈ ಪ್ರೀತಿ ಗೀತಿಲೆಲ್ಲ ನಂಬಿಕೆ ಇಲ್ಲ, ಗೊತ್ತಾಯ್ತಾ? ಅದ್ರಲ್ಲೂ ನಿಮ್ ಹುಡ್ಗುರ್ ಬುದ್ಧಿ ಗೊತ್ತಿಲ್ವಾ? ಇವತ್ತು ನಾನು, ನಾಳೆ ಇನ್ನೊಬ್ಳು, ಮತ್ತೆ ನಾಡಿದ್ದು ಮತ್ತೊಬ್ಳು. ಲೇ ಚಿನ್ನ, ಹುಡುಗರ್ನೇ ಪೆನ್ನು ಅನ್ಕೊಂಡ್ಬಿಟ್ಟಿದ್ಯಾ ಸಿಕ್ಕಾಳೆ ಮೇಲೆ ಬರಿತಾ ಇರೋದಕ್ಕೆ? ಇಷ್ಟೊತ್ತು ನನ್ನ ಮನ್ಸಲ್ಲಿರೋದನ್ನ ನಾನು ಹೇಳಿದೀನಿ. ಇಷ್ಟು ಹೇಳಿದ್ಮೇಲೂ ನೀನ್ ನನ್ನ ಪ್ರೀತಿ ಮಾಡ್ಲಿಲ್ಲ ಅಂತಂದ್ರೆ ನಿನ್ನಿಷ್ಟ. ನಿನಗೆ ಲೈಫಲ್ಲಿ ನನಗಿಂತ ಒಳ್ಳೆ ಹುಡುಗ ಸಿಗ್ತಾನೆ ಅನ್ನೋದು ನಿನ್ನ ನಂಬಿಕೆ, ಆದ್ರೆ ನನಗಿಂತ ಚೆನ್ನಾಗಿ ಪ್ರೀತಿ ಮಾಡೋ ಹುಡುಗ ಸಿಗ್ತಾನೆ ಅನ್ಕೊಳ್ಳೋದು ನಿನ್ನ ಮೂಢನಂಬಿಕೆ.
ಇಷ್ಟು ಹೇಳಿದ ಮೇಲೂ ನಿನ್ನಿಷ್ಟ. ಏನಿದು? ಲವ್ ಲೆಟರ್. ಹರ್ದಾಕಲ್ಲ ತಾನೆ? ಯಾಕಂದ್ರೆ ನಂಗೆ ಹುಡುಗರ್ ಫಾರ್ಮುಲಾ ಗೊತ್ತಿಲ್ಲ. ಸೊಲ್ಯೂಷನ್ನೇ ಸಿಕ್ಕ ಮೇಲೆ ಫಾರ್ಮುಲಾ ಯಾಕೆ ಬೇಕು ಬಿಡು. ಅಲ್ಲ, ನೀನಂದ್ರೆ ನಂಗೆ ಇಷ್ಟ ಇಲ್ಲ, ನಿನ್ನ ಲವ್ ಮಾಡೋದಕ್ ಚಾನ್ಸೇ ಇಲ್ಲ ಅಂತ ಬಿಹೇವ್ ಮಾಡಿದ್ರು ಎಷ್ಟು ಧೈರ್ಯ ನಿನ್ಗೆ? ನನ್ನ ಹೊಲ್ಸ್ಕೊಂಡ್ಬಿಡ್ತೀನಿ ಅಂತ ಅಷ್ಟು ಕಾನ್ಫಿಡೆನ್ಸ್ ಇತ್ತಾ? ಏ ರೀ, ಈ ಬೀಡಿ ಸಿಗರೇಟು ಜರ್ದ ಎಣ್ಣೆ ಬಾಟ್ಲಿ ಮೇಲೆಲ್ಲ ನನ್ನ ಕುಡಿಬೇಡ, ತಿನ್ಬೇಡ, ಸೇದ್ಬೇಡ, ಹಾಗೆಲ್ಲ ಮಾಡಿದ್ರೆ ಕ್ಯಾನ್ಸರ್ ಬಂದು ಸತ್ತೋಗ್ತಿ ಅಂತ ಬರ್ದಿರುತ್ತೆ. ಆದ್ರೂ ಅದನ್ನೆಲ್ಲ ಕುಡ್ದು ತಿಂದು ಸೇದಿ ಹೊಲಸ್ಕೊಂಡಿಲ್ವಾ? ನಾವು ಹುಡುಗ್ರೆ ಹಂಗೆ, ನಮಗಿಷ್ಟ ಆದ್ರೆ ಅದು ಪಾಯ್ಸನ್ ಆಗಿದ್ರು ಹೊಲಸ್ಕೋತೀವಿ. ಹೌದಾ? ಪುರುಷೋತ್ತಮ್, ಕ್ಲಾಸಸ್ಗಳು ಹೇಗೆ ನಡೀತಾ ಇದಾವೆ? ಪರವಾಗಿಲ್ಲ ಸರ್, ಮುಂಚೆಗಿಂತ ಚೆನ್ನಾಗಿ ನಡೀತಾ ಇದೆ. ಆಲ್ ರೈಟ್. ಸರಿ, ಈ ಹಾಸ್ಟೆಲ್ ಹುಡುಗರದೇನು ಸಮಸ್ಯೆ? ಸಮಸ್ಯೆ ಒಂದೆರಡಿದ್ರೆ ಬಗೆಹರಿಸ್ಬೋದು ಸರ್, ಆದರೆ ದಿನಕ್ಕೊಂದು ಸಮಸ್ಯೆ ಹುಟ್ಕೊಳ್ತಾ ಇದ್ರೆ ಬಗೆಹರಿಸೋದು ಹೇಗೆ ಸರ್? ಅದು ನಿಜಾನೇ. ಸರಿ, ಆದಿ ಅಭಿ ಅಂತ ಹುಡುಗರಿದಾರಲ್ಲ, ಅವ್ರ ಹೇಗೆ? ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಕಾಲೇಜ್ನಲ್ಲಿ ಏನೇ ಘಟನೆ ನಡೆದ್ರು ಅದರ ಹಿಂದೆ ಅವರು ಇದ್ದಾರೆ ಅಂತ ಅರ್ಥ. ಸಾರಿ ಸರ್, ಅವ್ರು ಮುಂದೆ ಇದ್ದಾರೆ ಅಂತ ಅರ್ಥ. ಹಾಸ್ಟೆಲ್ ವಾರ್ಡನ್ ಕೂಡ ಪ್ರತಿದಿನ ಇವ್ರ ಮೇಲೆ ಕಂಪ್ಲೇಂಟ್ ಹೇಳ್ತಿರ್ತಾರೆ. ಮತ್ತೆ ಯಾಕೆ ಬೇಕು ಸರ್ ಇಂಥವ್ರು ನಮ್ಮ ಕಾಲೇಜ್ನಲ್ಲಿ? ಕಿತ್ ಬಿಸಾಕೋದ್ ತಾನೇ? ರೇ ಪುರುಷೋತ್ತಮ್, ಅವ್ರನ್ನ ಯಾರು ಅನ್ಕೊಂಡಿದ್ದಾರೆ ನೀವು? ಅದೇ ನಮ್ ಗೆಳೆಯ ವಿಶ್ವನಾಥ್, ಅವ್ರ ಮಕ್ಕಳು. ಏನ್ ಹೇಳ್ತಾ ಇದ್ದೀರಾ ಸರ್ ನೀವು? ಇವರು ಬಿಸ್ನೆಸ್ ಮ್ಯಾನ್ ವಿಶ್ವನಾಥ್ ಅವ್ರ ಮಕ್ಕಳ? ನಂಬೋಕೆ ಆಗಲ್ಲ. ಅಂಥ ದೊಡ್ಡ ವ್ಯಕ್ತಿಗೆ ಇಂಥ ಮಕ್ಕಳ? ಅವನಿಗೆ ಅವ್ರ ಟಾರ್ಚರ್ ತಡೆಯಕ್ಕಾಗ್ದಲ್ನೇ ಅವ್ರನ್ನ ಇಲ್ಲಿ ಕಳಿಸಿರೋದು. ಅವರ ಸಂಪೂರ್ಣ ಜವಾಬ್ದಾರಿ ನಂದು ಕಣ್ರಿ. ಪುರುಷೋತ್ತಮ್, ಅವ್ರನ್ನ ಬದಲಾವಣೆ ಮಾಡೋದಕ್ಕೋಸ್ಕರ ಏನ್ ಬೇಕಾದ್ರೂ ಕ್ರಮ ತಗೊಳ್ಳಿ, ನನ್ ಸಪೋರ್ಟ್ ಇದೆ. ಆದ್ರೆ ಹೊಡಿಯೋದು ಬಡಿಯೋದು ಮಾತ್ರ ಮಾಡ್ಬೇಕು. ಛೇ ಛೇ ಛೇ, ಯಾರು ಹೇಳ್ತಾರೆ ಸರ್ ಹೊಡೆಯೋದ್ರಿಂದ ಮಕ್ಕಳು ಬದಲಾಗ್ತಾರೆ ಅಂತ? ಅದರಿಂದ ನಾವೇ ಮಕ್ಕಳಿಗೆ ಕೆಡ್ಡಾರಿ ತೋರಿಸ್ದಂಗಾಗುತ್ತೆ. ನಾವು ಕೊಡೋ ಶಿಕ್ಷೆ ಅವರ ಮನಸ್ಸಿಗಾಗಿರಬೇಕೇ ಹೊರತು ಅವರ ದೇಹಕ್ಕಲ್ಲ. ಮನಸ್ಸಿನ ಮೇಲಿನ ಗಾಯ ಸಾಯೋ ತನಕ ಇದ್ರೆ ದೇಹದ ಮೇಲಿನ ಗಾಯ ಒಂದು ವಾರನೋ ತಿಂಗಳೋ ಇರುತ್ತೆ. ಅದಕ್ಕೆ ನಾವು ಇವರ ಮನಸ್ಸಿನ ಮೇಲೆ ಗಾಯ ಮಾಡೋಣ ಸರ್. ಮುತ್ತು ಬಾಯ್ಲಿ. ಈ ಲೆಟರ್ ನಾಳೆ ಕಾಲೇಜಲ್ಲಿ ಲಕ್ಷ್ಮಿ ಬಂದಾಗ ಅವಳಿಗೆ ಕೊಡು. ಲೋ ಆದಿ, ಲವ್ ಲೆಟ್ರಾ? ಆಲ್ ದ ಬೆಸ್ಟ್ ಕಣೋ. ಅಷ್ಟೆಲ್ಲ ಸೀನ್ ಇಲ್ಲ, ಇದು ಲವ್ ಲೆಟರ್ ಅಲ್ಲ, ಬ್ರೇಕಪ್ ಲೆಟ್ರು. ಅಯ್ಯೋ. ಸಂದೀಪ ಬಾಯ್ಲಿ. ಈ ಲೆಟರ್ ತಗೊಂಡಾಗ ಗುಲ್ಡು ನನ್ನ ಮಕ್ಳಿಗೆ ಕೊಡು. ಅವ್ರಿಗಿದೆ. ಓಕೆ. ಓ ಬಂತಪ್ಪ. ಸಾರಿ ಕಣೆ ಕನಸು. ಯಾಕೆ? ಅವತ್ತು ಹಾಸ್ಟೆಲ್ ಹತ್ರ ಕುಡ್ಕ ಬಂದು ಗಲಾಟೆ ಮಾಡಿದ್ನಲ್ಲ, ಅದಕ್ಕೆ. ಗುರು ಅಲ್ಲೋಡ್ಲೆ. ನಾನೆಲ್ಲ ಆಗ್ಲೇ ಮರ್ತ್ಬಿಟ್ಟೆ ಕಣೋ. ಏನ್ ಗುರು ಇದು? ನಿಂಗೊಂದ್ ಮಾತು ಹೇಳ ಅಭಿ. ಹೇಳು. ನಾನ್ ನಿನ್ನ ಅಂದ ಚಂದ ನೋಡಿ ನಿನ್ನ ಲವ್ ಮಾಡ್ತಾ ಇಲ್ಲ. ನಿನ್ನ ಖಾಲಿ ಲೆಟರೇ ನನ್ನ ಈ ಹೃದಯನ ಖಾಲಿ ಮಾಡಿದ್ದು. ನಾನ್ ಕಾಳಾಕಿದ ಹುಡುಗಿನ ಈ ಬಚ್ಚ ನನ್ ಮಗ ಕ್ಯಾಚ್ ಹಾಕೋಲ್ಲ. ಉರ್ಕೋತಿದ್ಯಾ? ಇನ್ನೂ ಉರಿಸ್ತೀನಿ ತಡಿ. ಹೊರಡಣ. ಹಲೋ, ನಾನೇ ನೋಡಕ್ ಚೆನ್ನಾಗಿಲ್ವಾ? ನಾನ್ ಫ್ರೆಂಡ್ಶಿಪ್ಗೆ ಲಾಯಕ್ಕಿಲ್ವಾ? ನೀನೇನ್ ದೊಡ್ಡ ಋತಿಕ್ ರೋಷನ್ ಅಂತ ಅನ್ಕೊಂಡಿದ್ಯಾ? ನಾನ್ ನಿನ್ನ ಇಷ್ಟಪಡ್ತಿದ್ದೀನಿ ಅಂದ್ರೆ ಅದ್ ನಿನ್ 7 ಜನ್ಮದ್ ಪುಣ್ಯ. ಮೈಂಡ್ ಇಟ್. ನಾವ್ ಹುಡುಗಿರ್ ತೊಡೆ ತಟ್ಟಿದ್ರೆ ನೀವು ಹುಡುಗರು ಬೆರಣಿ ತಟ್ಬೇಕಾಗತ್ತೆ. ಹುಷಾರ್. ಕೂಲ್ ಲಕ್ಕಿ, ಕೂಲ್. ನಾನ್ ಬ್ರೇಕಪ್ ಹೇಳಿರೋದು ನಿನ್ ಫ್ರೆಂಡ್ಶಿಪ್ಗೆ. ಲವ್ ಆರಾಗ ನಿನ್ ಪೋಸ್ಟ್ ಚೇಂಜ್ ಆಗಿದೆ. ಡ್ಯೂಟಿಗೆ ಜಾಯ್ನ್ ಆಗ್ತೀಯಾ?
ಗುಡ್ ಆಫ್ಟರ್ನೂನ್, ಪ್ಲೀಸ್ ಸಿಟ್ ಡೌನ್. ಅದೇ ಎಲ್ಲ ನಾವು ಅನ್ಕೊಂಡಂಗೆ ನಡೀತಿದೆ ಕಣೋ. ಕರೆಕ್ಟಾಗಿ ಅದೇ ನಾವೇನೇ ಮಾಡಿದ್ರು ಅದೇ ರೂಟಲ್ಲೇ ಹೋಗ್ಬೇಕು. ಶಿಕ್ಷಕರು ಒಳಗಡೆ ಬರುವಾಗ ಎದ್ ನಿಂತು ಗೌರವ ಕೊಡಕ್ಕೂ ಬರಲ್ಲ ನಿಮ್ಮ ಕೈನಲ್ಲಿ. ಸಾರಿ ಸರ್, ತುಂಬ ಡೀಪ್ ಡಿಸ್ಕಷನ್ ಮಾಡ್ತಾ ಇದ್ವಿ, ಸೊ ನೀವು ಬಂದಿದ್ದು ನಮ್ಮ ಗಮನಕ್ಕೆ ಬರಲಿಲ್ಲ. ಗುರು ಹಿರಿಯರಿಗೆ ಗೌರವ ಕೊಡೋ ಪರಿಜ್ಞಾನ ಇಲ್ದಿದ್ರು ಕಾರಣ ಮಾತ್ರ ಸರಿಯಾಗಿ ಹೇಳ್ತೀರಾ. ಕುತ್ಕೊಳ್ರೋ ಕಪಿಗಳ. ಕುತ್ಕೊಳ್ಳೋ. ಅಲ್ಲ, ನಾಳೆ ಒಂದ್ ದಿವಸ ಎಕ್ಸಾಮ್ ಇಟ್ಕೊಂಡು ಕ್ಲಾಸ್ನಲ್ಲಿ ಈ ಪರಿ ಗದ್ದಲ ಮಾಡ್ತಿರಲ್ಲ, ನಿಮ್ಗೇನ್ ಕಾಮನ್ ಸೆನ್ಸ್ ಇಲ್ವಾ? ಓದಿನ ಕಡೆಗೆ ಗಮನ ಇರಲಿ. ಕಾಲೇಜ್ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಕಾಪಿ ಹೊಡೆದ ಹಾಗೆ ಇನ್ ಮುಂದೆ ಮಾಡಕ್ಕೆ ಆಗಲ್ಲ. ಯಾಕಂದ್ರೆ ಈಗ ಎಲ್ಲಾ ಕಡೆ CC ಕ್ಯಾಮ್ರಾ ಹಾಕಿದ್ದಾರೆ. ಇನ್ನಾದ್ರೂ ಈ ಕಾಪಿ ಕನಸು ಬಿಟ್ಟು ಚೆನ್ನಾಗಿ ಓದಿ. ಸಾರ್, ನಿಮಗೆ ಕನಕದಾಸ್ ಸರ್ ಗೊತ್ತಾ? ಗೊತ್ತಿರ್ತಾರೆ ಬಿಡಿ. ಅವ್ರನ್ನ ದೇವಸ್ಥಾನದೊಳಗಡೆ ಬಿಡದೇ ಇದ್ದಾಗ ಅವ್ರು ತಮ್ಮ ಶ್ರದ್ಧಾಭಕ್ತಿಯಿಂದ ದೇವರೇ ತಿರುಗಿ ಕಿಂಡಿ ಮುಖಾಂತರ ದರ್ಶನ ಕೊಡೋ ಥರ ಮಾಡ್ಕೊಂಡವ್ರವರು. ಅವ್ರವ್ರ ಶಕ್ತಿ ಸಾಮರ್ಥ್ಯ ಅವ್ರವ್ರಿಗೆ ಗೊತ್ತಿರುತ್ತೆ. ನೀವು ಕ್ಯಾಮ್ರಾನ ಗೋಡೆ ಮೇಲಾದರೂ ಇಡಿ, ಬೆಂಚ್ ಕೆಳಗಾದರೂ ಇಡಿ, ನಾವು ಕಾಪಿ ಮಾಡೇ ಮಾಡ್ತೀವಿ. ಇಷ್ಟು ದಿವಸ ಆರ್ಡಿನರಿಯಾಗಿ ಮಾಡ್ತಾ ಇದ್ವಿ, ಇನ್ಮೇಲೆ ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡ್ತೀವಿ. ಅದು ನಿಮ್ಮ ಭ್ರಮೆ ಅಷ್ಟೇ, ನಿಜ ಆಗೋದಿಲ್ಲ. ಇನ್ನುಳ್ದವರು ನೀವು. ಇವ್ರ ಬೆನ್ನತ್ತಿ ನಿಮ್ಮ ಭವಿಷ್ಯನ ಹಾಳು ಮಾಡ್ಕೋಬೇಡಿ. ಚೆನ್ನಾಗಿ ಓದಿ ಪಾಸಾಗಿ. ಇಲ್ದಿದ್ರೆ ನಿಮ್ಮ ಹಣೆ ಬರ, ಏನು ಮಾಡೋಕ್ಕಾಗಲ್ಲ. ನಾವ್ ನಿಮ್ನ ಎಷ್ಟು ನಂಬಿದ್ವಿ ಅಂದ್ರೆ ನಾಳೆ ಯಾವ ಎಕ್ಸಾಮ್ ಇದೆ ಅಂತಾನೂ ಗೊತ್ತಿಲ್ಲ ನನ್ಗೆ. ನಿನ್ನ ನಂಬಿ ನಾ ಬುಕ್ ಕೂಡ ಮುಟ್ಟಿರ್ಲಿಲ್ಲ. ಇನ್ನ ಎಕ್ಸಾಮ್ನಾಗ ಗೋವಿಂದ ಗೋವಿಂದ. ಅಷ್ಟೆಲ್ಲ ಏನ್ ಸೀನ್ ಇಲ್ಲ. ನಾಳೆ ಫಸ್ಟ್ ಎಕ್ಸಾಮು. ಸೊ ಮೀರಾ ಜೋಶಿ ಮೇಡಮ್ ರೂಮ್ ಸೂಪರ್ವೈಸರ್ ಆಗಿ ಬರ್ತಾ ಇದ್ದಾರೆ. ಹಾಗಾದ್ರೆ ಎಕ್ಸಾಮ್ನ ಹಾಸ್ಟೆಲ್ನಾಗ ಬರಿಯಾಕ ಪ್ಲಾನ್ ಐತೇನ? ಎಸ್, ಎಕ್ಸಾಮ್ನ ಹಾಸ್ಟೆಲಲ್ಲೇ ಬರಿತಾ ಇರೋದು. ಏನು ಹಾಸ್ಟೆಲ್ ಬರೀತೀಯಾ? ಇದು ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇವಾಗ ನಡೆಯೋ ಎಕ್ಸಾಮ್ ಸೂಪರ್ವೈಸರ್ ಇಂದ ಹಿಡಿದು ಕ್ವಶನ್ ಪೇಪರ್ ತನಕ ಎಲ್ಲ ಇನ್ಫಾರ್ಮೇಶನ್ ಒಂದಿನ ಮುಂಚೆನೆ ನನ್ ಕೈ ಸೇರಿರುತ್ತೆ. ನಮ್ ಕಾಲೇಜ್ ಕ್ಲರ್ಕ್ ತಂದೆಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಸೇರಿದ್ದಾರೆ. ಅವ್ರಿಗೆ ಆಸ್ಪತ್ರೆ ಬಿಲ್ ಕಟ್ಟಕ್ ದುಡ್ಡಿಲ್ಲ. ಅದನ್ನ ಹೋಗ್ಬಿಟ್ಟು ಪ್ರಿನ್ಸಿಪಲ್ ಹೇಳ್ದ. ಆದ್ರೆ ಪ್ರಿನ್ಸಿಪಲ್ ಕಿವಿಗೆ ಹಾಕೊಂಡ್ಲಿಲ್ಲ. ಆದ್ರೆ ನಾನು ಸಂಪೂರ್ಣವಾಗಿ ತಲೆಗೆ ಹಾಕೊಂಡೆ ಅಷ್ಟೇ. ಈ ಎಕ್ಸಾಮ್ ಏನೋ ಪರವಾಗಿಲ್ಲ, ಫೈನಲ್ ಎಕ್ಸಾಮ್ಗೆ ಏನ್ ಮಾಡೋದು? ಫಸ್ಟ್ ಮುಂದೆ ಇರೋದನ್ನ ತಿನ್ನೋಣ. ಯಾವನಿಗೆ ಗೊತ್ತು, ನಾಳೆ ಇವನಿಗೆ ಬಂದ ಕಷ್ಟ ಪ್ರಿನ್ಸಿಪಲ್ಗೂ ಬರ್ಬೋದು. ಮೊದ್ಲೇ ಅವನಿಗೆ ಡೊನೇಷನ್ ಹುಚ್ಚು. ಲೋ ಮಗ, ನೀನ್ ಹೋಗ್ಬಿಟ್ಟು ನಮ್ಮ ಹುಡುಗರ್ನೆಲ್ಲ ಬಾತ್ರೂಮ್ ಮೀಟಿಂಗ್ ಬರಕ್ ಹೇಳು. ಏನು ಬಾತ್ರೂಮ್ ಮೀಟಿಂಗಾ? ಬಾಗ್ಲು ತೆಗಿರ್ಲ. ನೀನ್ ಎಷ್ಟು ಪಡೆದ್ರು ಡೋರ್ ಮಾತ್ರ ಓಪನ್ ಆಗಲ್ಲ. ಹಂಗ ಹೇಳ್ಬಾರ್ಲೆ, ಬಾಗ್ಲು ತೆಗಿರ್ಲೆ. ಡೋರ್ ಮಾತ್ರ ಓಪನ್ ಆಗಲ್ಲ. ಅದೇನ್ ಮಾಡ್ಕೊಂತೀಯ ಮಾಡ್ಕೊ ಹೋಗು. ಸರಿ ಮಾಡ್ತೀನಿ. ಲೋ ರಮಣ, ಅಲ್ಲಲ್ಲ ಆ ನನ್ ಮಕ್ಳು ಬಾತ್ರೂಮ್ ಅಲ್ಲಿ ಗಂಟೆ ಗಂಟೆ ಏನೋ ಮಾಡ್ತಾ ಇದಾರೆ. ಎಷ್ಟು ಬಾಗ್ಲು ಬಡಿದ್ರು ಬಾಗ್ಲು ತೆಗಿತಾ ಇಲ್ಲ. ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನೀ ಯಾಕಲ್ಲಿ ಹೋಗಿದ್ದಿ? ಅರ್ಜೆಂಟ್ ಆದ್ರೆ ಬಾತ್ರೂಮ್ ಹೋಗ್ತಾರೆ, ಏನ್ ಕ್ಯಾಂಟೀನ್ ಹೋಗ್ತಾರೆ. ಅವ್ರ ಜಾಗ ಕಬ್ಜಾ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಇವತ್ತು ಬುದ್ಧಿ ಕಲಿಸ್ಲೇಬೇಕು. ಇವತ್ತು ನಾವು ಅವ್ರ ನೋಡೇ ಬಿಡೋಣ. ಬಂಡ್ರಲ್ಲ ಹೋಗೋಣ. ನಿಂತ್ಕೊಡ್ರ. ನಾಳೆ ಎಕ್ಸಾಮ್ ಇಟ್ಕೊಂಡು ನಮ್ಮನ್ನ ಕೆಣಕ್ತಾ ಇದಾರ ಅಂದ್ರ ಏನೋ ಸಂಚು ಮಾಡಿರ್ಬೇಕು. ಸುಮ್ನೆ ರಿಸ್ಕ್ ತಗೊಳೋದ್ ಬ್ಯಾಡ್ಲಿ. ಮುಂದಿನ ಮುಖ ತೋರಿಸಿ ಹಿಂದಿನ ಚುಚ್ಚೋದೇ ಚೇಳು. ಅದೇ ಚೇಳಿನ ಗುಣ. ಅಂತ ಚೇಳ್ನ ನಾ ಜೋಬಾಗಿಟ್ಟಿನಂದ್ರೆ ಇವ ಯಾವ ತರ ಚೇಳು ಅಂತ ನಮಗ ಗೊತ್ತಾಗ್ತಿಲ್ಲ. ಅದೆಲ್ಲ ಹೋಗ್ಲಿ ಬಿಡು. ಈ ಬಾಟ್ಲ್ ತಗೊಂಡು ಹೋಗ್ತಾ ಇರಲ್ಲ. ಬೇಗ ಹೋಗಲ್ಲ, ಇಲ್ಲ ಅಂದ್ರೆ ಚಡ್ಡಿಲೇ ಮಾಡ್ಕೊಂಡ್ಬಿಡ್ತೀಯ. ಬಾಟ್ಲು ಬೇಡವೆಲ್ಲೇ ಸರ್. ಪುರುಷೋತ್ತಮ್, ಕೂತ್ಕೊಳ್ಳಿ. ಯಾಕೆ, ಏನಾದ್ರೂ ಸಮಸ್ಯೆನಾ? ಇವತ್ತು 4th ಎಕ್ಸಾಮ್. ನನಗೆ ಚಾಲೆಂಜ್ ಮಾಡಿ ಕಾಪಿ ಮಾಡ್ತಾ ಇದ್ದಾರೆ. ಇದುವರೆಗೂ ಒಂದು ಚೀಟಿನೂ ಸಿಕ್ಕಿಲ್ಲ ಎಕ್ಸಾಮ್ ಹಾಲಲ್ಲಿ. ಇದೆಲ್ಲ ಹೇಗೆ ಅಂತ ದೇವ್ರಿಗೆ ಗೊತ್ತು. ಇಷ್ಟಕ್ಕೆಲ್ಲ ದೇವರಲ್ಲೇ ಯಾಕೆ? CCTV ಫುಟೇಜ್ ಚೆಕ್ ಮಾಡಿದ್ರೆ ಸಾಕು. ಇಷ್ಟೆಲ್ಲ ಮಾಡ್ತಾ ಇರೋರಿಗೆ ಅದು ಗೊತ್ತಿರೋದಿಲ್ವಾ ಸರ್? ಇಲ್ಲಿ ಮಧ್ಯಾಹ್ನ 12 ಗಂಟೆಗೆ ಕರೆಂಟ್ ಹೋಗುತ್ತೆ, ನಿಮ್ಗೂ ಗೊತ್ತಿದೆಯಲ್ಲ ಸರ್.
ಅದನ್ನೇ ಇವರು ಸರಿಯಾಗಿ ಬಳಸ್ಕೊಂಡಿದ್ದಾರೆ. ಆ ಜನರೇಟರ್ ಆನ್ ಮಾಡಿಸ್ರಿ. ಆ ಜನರೇಟರ್ ಡೀಸೆಲ್ ಟ್ಯಾಂಕ್ ನಲ್ಲಿ ಸಕ್ಕರೆ ಹಾಕಿದ್ದಾರೆ ಸರ್. ಅದು ಇನ್ನೆಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್? ಸರಿ, ಇಷ್ಟೆಲ್ಲ ಹೆಂಗ್ ಗೊತ್ತ್ರಿ ಅವ್ರಿಗೆ? ಓದೋ ಹುಡುಗರಿಗೆ ಬುಕ್ಕೇ ಪ್ರಪಂಚ, ಓದ್ದೇ ಇರೋ ಹುಡುಗರಿಗೆ ಪ್ರಪಂಚನೇ ಬುಕ್ಕು. ಆದ್ರೆ ಒಂದು ವಿಷಯ, ಇವ್ರ ಎಕ್ಸಾಮ್ ಸ್ಟಾರ್ಟ್ ಆದಾಗಿಂದ ಇವ್ರು ಒಂದಿನಾನು ಹೊಡೆದಾಡಿಲ್ಲ. ಅಂದ್ರೆ ಅವ್ರು ಕಾಪಿ ಮಾಡ್ತಾ ಇರೋದು ಪಕ್ಕಾ. ಅದನ್ನ ಹೇಗ್ ಪತ್ತೆ ಹಚ್ಚೋದು ಗೊತ್ತಾಗ್ತಿಲ್ಲ. ನಿನ್ನೆಯಿಂದ ಒಳಗಿನಿಂದ ಬೇರೆ ಬೇರೆ ರಿಂಗ್ ಟೋನು ಒಡೆದು ಒಡೆದು ನಂದು ಫೋನು ಹೀಟ್ ಆಯ್ತು. ಸಣ್ಣಲಯನ್ ಸನ್ನಿಲಿಯನ್ ಒಮ್ಮೆ ಕಂಗನ ಒಮ್ಮೆ ಕರಿನ ಗ್ಯಾಲರಿ ತುಂಬ ಎಲ್ಲ ತುಂಬಿ ಹ್ಯಾಂಗ್ ಆಯ್ತು. ಲೋ ಬ್ಯಾಟ್ರಿ ಚಾರ್ಜ್ ಆಯ್ತು, ಈ ಮೊಬೈಲ್ ಲಾರ್ಜ್ ಆಯ್ತು. ಲ್ಯಾಪ್ಟಾಪ್ ಇದು ನನ್ನ ಲ್ಯಾಪ್ಟಾಪ್ ಇದು ತಂದಾನೆ ಆನ್ ಆಯ್ತು. ಹೋಯ್ದ್ಯಾಕೆ ಹಿಂಗಾಯ್ತು? ಟೀನೇಜ್ ಇದು ಹೈ ರೇಂಜು ಇದು ಲ್ಯಾಪ್ಟಾಪಿಗೂ ಕ್ರೇಜ್ ಆಯ್ತು. ಮೈಯೆಲ್ಲವೂ ಲೂಸ್ ಆಯ್ತು. ಸ್ಕ್ರೀನ್ ಮೇಲೆ ಬಂದ ಯಾರೋ ಇವ ಎಲ್ಲಿಂದ ಬಂದ ಹೀರೋ? ವೈಫೈ ಲೈಫೈ ಪೇರಾಗೋಕೆ ಪ್ಯಾರಾಗಬೇಕೀಗ. ಡ್ಯುಯೆಟ್ಟು ಹಾಡೋಕೆ ಈ ಮೈ ಆಯ್ತು ಕರೋಕೆ. ಡ್ಯುಯೆಟ್ಟು ಹಾಡೋಕೆ ಈ ಮೈ ಆಯ್ತು ಕರೋಕೆ. ಗೋಡೆ ಹಾರಿ ಕಳ್ಳ ಬೆಕ್ಕು ಕದ್ದು ಹಾಲು ಕುಡಿಯೋದಕ್ಕೂ ಟೈಮ್ 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 ಒಳ್ಳೆ ಟೈಮ್. ಹಕ್ಕಿ ಬೀಳೋ ಆಸೆಯಿಂದ ಸಿಕ್ಕಿ ಬೀಳೋ ಭಯವಿಲ್ಲಿಂದ ಟ್ರೈ 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 ಮಾಡು ಟ್ರೈ. ಹಮ್ ತುಮ್ एक कमरे में बंद है. Who is that? Who's that? लो बेगा ओढ़ रही हो, लो इसके भाग रही हो. लो बेगा ओढ़ रही हो, अयो इसके भाग रही हो. ನನ್ನ ಬಾಡಿನೇ ಒಂದು ಇನ್ಸ್ಟ್ರೂಮೆಂಟು, ಇದನ್ನು ನುಡಿಸೋನು ಯಾರು ಪರ್ಮನೆಂಟು. ನನ್ನ ಬಾಡಿನೇ ಒಂದು ಇನ್ಸ್ಟ್ರೂಮೆಂಟು, ಇದನ್ನು ನುಡಿಸೋನು ಯಾರು ಪರ್ಮನೆಂಟು. ಆ ಕೊಡಿ ಮೀಸೆ ಬಿಸಿ ಉಸಿರಾಟ. ಹೇ ಮಾಯಾವಿ ಎಲ್ಲಿದ್ದೀಯೋ, ಮುಂದೆ ಬಾರೋ ನನ್ನ ಮುದ್ದು ಡಾರ್ಲಿಂಗ್. लो ಬ್ಯಾಟ್ರಿ ಚಾರ್ಜ್ ಆಯ್ತು, ಈ ಮೊಬೈಲ್ ಲಾರ್ಜ್ ಆಯ್ತು. ಲೋ ಬ್ಯಾಟ್ರಿ ಚಾರ್ಜ್ ಆಯ್ತು, ಈ ಮೊಬೈಲ್ ಲಾರ್ಜ್ ಆಯ್ತು. ನೋ ಡೌಟ್ ಈ ಬಾರಿ ಪ್ರೆಸಿಡೆಂಟ್ ನಾನ. ಈ ಕಾಲೇಜಲ್ಲಿ ನನ್ನನ್ನು ಗೆಲ್ಲೋ ಗಂಡಾಗ್ಲಿ, ನನ್ನ ಹಾಂಗ ದಮ್ಮಿರೋನ ಆಗ್ಲಿ, ಯಾರೂ ಬಂದಿಲ್ಲ. ನಾವ್ಯಾಕೋ ನಿನ್ನ ವಿರುದ್ಧ ನಿಲ್ಬೇಕು? ನಮ್ ಮುತ್ತು ನಿಲ್ಸಿದ್ರು ಗೆಲ್ತಂಗ್ ಕಣೋ. ಈ ಕುಣಿಗ್ ನಾ ಹೆದರ್ಬೇಕಾ?
ನೀವೇನಾದ್ರೂ ಈ ಬಾರಿ ಅವನ ಕೆಲ್ಸಿದ್ರ ನಾನು ಈ ಕಾಲೇಜ್ ಬಿಟ್ಟು ಹೋಗ್ತಾನೆ. ಇದು ರಮಣ್ಣ ಚಾಲೆಂಜ್. ಚಾಲೆಂಜ್ ಅಂದ್ರೆ ನಮಗೂ ಇಷ್ಟನೇ, ಯಾಕಂದ್ರೆ ಅದ್ರಲ್ಲಿ ಸಿಗೋ ಕಿಕ್ಕೇ ಬೇರೆ. ನಿಮ್ಗೆಲ್ಲ ಟೈಮ್ ಜಾಸ್ತಿ ಇಲ್ಲ ಕಣ್ರು, ಮೊದ್ಲು ಅವ್ನ ಬಟ್ಟೆ ಪ್ಯಾಕ್ ಮಾಡಿ, ಯಾಕಂದ್ರೆ ಅವನ್ ಸೋಲು ನಮ್ ಕೈಯಲ್ಲೇ. ಯಾಕೋ ಯಾರೋ ಇದನ್ನೆಲ್ಲ ಆರ್ಗನೈಸ್ ಮಾಡಿತ್ತು? ನೀನು ನೋಡಿಬೇಕು ಮೊದಲು. 30 ವರ್ಷಗಳಿಂದ ಈ ಕಾಲೇಜಿನ ಮಾನ ಮರ್ಯಾದಿನ ಕಟ್ಟಿ ಬೆಳೆಸಿದ್ದೆ ನಾನು. ಬರೀ 30 ನಿಮಿಷದಲ್ಲಿ ಎಲ್ಲ ಹಾಳ್ಗಡ್ಬಿಟ್ಟು ಹಾಳು ಮಾಡ್ಬಿಟ್ರಲ್ಲೋ. ಯಾವುದನ್ನ ನನ್ನ ವಿದ್ಯಾರ್ಥಿಗಳು ನೋಡಬಾರ್ದು ಅಂದ್ಕೊಂಡಿದ್ನೋ, ಯಾವ ಕೆಲಸ ನನ್ನ ವಿದ್ಯಾರ್ಥಿಗಳು ಮಾಡಬಾರ್ದು ಅಂತ ಕನಸು ಕಟ್ಟಿದ್ನೋ, ಎಲ್ಲಾನು ಮಣ್ಪಾಲ್ ಮಾಡ್ಬಿಟ್ರಲ್ಲೋ. ಏನೋ ನನ್ನ ಸ್ನೇಹಿತ ನನ್ನನ್ನು ಕೇಳ್ಕೊಂಡ, ನನ್ನ ಮಕ್ಕಳನ್ನ ಕಳಿಸ್ತೀನಿ, ಅವ್ರಿಗೆ ವಿದ್ಯಾಬುದ್ಧಿ ಕಲಿಸಿ ದೊಡ್ಡ ಮನುಷ್ಯನ್ ಮಾಡಿ ಅಂತ. ಆದ್ರೆ ನೀವು ಮಾಡಿದ್ದೇನು? ಮುಗೀತು. ನನ್ಗ್ಯಾವುದೇ ಸ್ನೇಹಿತನ ಮಕ್ಕಳು ಅಂತ ಭಾವನೆ ಇಲ್ಲ. ನೀವಿಲ್ಲಿ ಇರ್ಕೊಡ್ತು 10 ನಿಮಿಷದಲ್ಲಿ ಎಲ್ಲರೂ ಖಾಲಿ ಆಗ್ಬೇಕು ಸರ್. ಇನ್ ಯಾವುದೇ ಕಾರಣಕ್ಕೂ ನಿಮ್ಗೆ ಕ್ಷಮೆ ಇಲ್ಲ. ಇಲ್ಲಿಂದ ಹೊರಟೋಗ್ಬೇಕೆಲ್ಲ, ಎಲ್ಲರೂ ಅಷ್ಟೇ. ಇನ್ನು 10 ನಿಮಿಷದಲ್ಲಿ ಖಾಲಿ ಆಗ್ಬೇಕು. ಏಯ್, ನೀವು ನಾಳೆಯಿಂದ ನಿಮ್ಗೂ ಇವ್ರಿಗೂ ಯಾವುದೇ ಸಂಬಂಧ ಇಲ್ಲ. ನಾಳೆಯಿಂದ ಇವ್ರು ಕಾಲೇಜಿಗೆ ಬರಲ್ಲ, ಅರ್ಥ ಆಯ್ತಲ್ಲ? ಇನ್ ಮುಂದೆ ಈ ಕಾಲೇಜಲ್ಲಿ ಯಾವ ಎಲೆಕ್ಷನ್ ಇರೋಲ್ಲ. ಓದ್ಬೇಕು, ಬರಿಬೇಕು ಅಷ್ಟೇ. ಅಂಡರ್ಸ್ಟ್ಯಾಂಡ್? ಹೋಗಿ ಎಲ್ಲ ಕಳಿಸ್ತೇನಾ? ಹೋಗ್ರಮ್ಮ ನೀವು. ಹೋಗಿ ಆಚೆ, ಹೋಗಿ ಆಚೆ ಅಲ್ಲ, ಕಳ್ಸ ಅವ್ರನ್ನ, ಕಳ್ಸ. ಹೋಗಿ ಯಾವುದೋ ಎಲೆಕ್ಷನ್ ಅಂತ ಎಲೆಕ್ಷನ್. ಈ ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲ ನೀವು ಗೆಲ್ಬೇಕಾಗಿರೋದು. ನೀವು ಗೆಲ್ಬೇಕಾಗಿರೋದು ಇನ್ನೂ ತುಂಬಾನೇ ಇದೆ. ಗೊತ್ತೇನೋ ನಿಮ್ಗೆ? 25 ವರ್ಷಗಳ ಹಿಂದೆ ನಿಮ್ಮಪ್ಪ ಈ ನೆಲದಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಬೇಕಾದ್ರೆ ಸುತ್ತೆಲ್ಲ 10 ಹಳ್ಳಿ ಜನ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳೋರು. ಅಂತ ಅಪ್ಪ ನಿಮ್ಮಪ್ಪ ಒಬ್ಬ ಹುಡುಗಿನ ಪ್ರೀತಿ ಮಾಡ್ಬಿಟ್ಟ. ಅವ್ರು ನಿಮ್ ತಾಯಿ. ಆ ನಿಮ್ಮ ತಾಯಿ ಅಪ್ಪ ಶಿವರಾಜ್ ಪಾಟೀಲ್ ಅವ್ರ ಹತ್ರ ಗುಮಾಸ್ತನ್ ಕೆಲಸ ಮಾಡ್ತಾ ಇದ್ರು. ಅಳಿಯ ಅಂತ ಒಪ್ಕೊಂಡ್ಬಿಟ್ರು ನಿಮ್ ತಾತ, ದೊಡ್ಡ ಮನ್ಸು ಮಾಡಿ. ಅಳಿಯ ಅಂತ ಒಪ್ಕೊಂಡ್ಮೇಲೆ ಅಳಿಯನ ಬಿಸ್ನೆಸ್ಗೆ ಸಪೋರ್ಟ್ ಮಾಡಿದ್ರು. ಆದ್ರೆ ಇಲ್ಲಿ ಒಂದು ಅಲಿಖಿತ ನಿಯಮ ಇದೆ. ಕನ್ನಡಿಗರು ಯಾವುದೇ ಕಾರಣಕ್ಕೂ ಸ್ವಂತ ಬಿಸ್ನೆಸ್ ನ ಮಾಡಬಾರ್ದಾಗಿತ್ತು. ಆದ್ರೆ ನಿಮ್ ತಾತ ನಿಮ್ಮಪ್ಪನಿಗೆ ಸಪೋರ್ಟ್ ಮಾಡ್ಬಿಟ್ಟು ನಿಮ್ಮಪ್ಪ ಬಿಸ್ನೆಸ್ ಮಾಡಿಬಿಟ್ಟ. ಶಿವರಾಜ್ ಪಾಟೀಲ್ರಿಗೆ ಗೊತ್ತಾಯ್ತು. ಶಿವರಾಜ್ ಪಾಟೀಲ್ ಒಂದು ಕೆಟ್ಟ ದಿನ ನಿಮ್ಮ ತಾತನ ಕ್ರೂರವಾಗಿ ಕೊಂದು ಬಿಟ್ರು. ನಾನೇನ್ ಮಾಡ್ಬೇಕಾಗುತ್ತೆ? ಮೇಷ್ಟ್ರು ಏನು ಮಾಡಕ್ಕಾಗ್ಲಿಲ್ಲ. ನಿಮ್ ತಾತನ ಉಳಿಸ್ಕೊಳಕ್ ಆಗ್ಲಿಲ್ಲ ನನ್ನ ಕೈಲಿ. ಆದ್ರೆ ಒಂದ್ ಕೆಲಸ ಮಾಡಿದೆ. ನನ್ನ ಪ್ರಾಣ ಸ್ನೇಹಿತ ನಿಮ್ಮಪ್ಪ ನಿಮ್ಮ ತಾಯಿ ಇಬ್ಬರನ್ನು ಮೊದಲು ಈ ಊರ್ನ ಬಿಡಿ ಅಂತ ಬಿಡಿಸಿ ಬೆಂಗಳೂರಿಗೆ ಕಳಿಸ್ದೆ. 25 ವರ್ಷಗಳ ಹಿಂದೆ ನಿಮ್ಮಪ್ಪ ಬುದ್ಧಿವಂತ, ಸಾಹಸವಂತ, ಕಷ್ಟಪಟ್ಟ, ದುಡ್ದ, ದೊಡ್ಡ ಬಿಸ್ನೆಸ್ ಮನ್ ಆದ.
ನಿಮ್ಮಂತ ಮಕ್ಕಳನ್ನ ಪಡ್ದ. ಯಾಕೆ ಗೊತ್ತೇನೋ ನಿಮ್ಮನ್ನು ಕರ್ಕೊಂಬಂದು ಇಲ್ಲಿ ಬಿಟ್ಟಿದ್ದು? ನಿಮ್ಗೂ ಈ ಮಣ್ಣಿಗೂ ಇರ್ತಕ್ಕಂಥ ಋಣಾನುಬಂಧಕ್ಕೆ. ಯಾಕೆ ಗೊತ್ತೇನೋ ನೀವು ಇಲ್ಲಿ ಬಂದಿದ್ದು? ಇದು ನಿಮ್ಮನೆ, ಅದಕ್ಕೆ. ಅರ್ಥ ಆಯ್ತೇನ್ರು? ಇದಳು ನಿಮ್ಮ ಸ್ಥಾನ ಇದಲ್ಲ ಕಣೋ, ಇದು 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 ಅರ್ಥ ಆಯ್ತೇನೋ? ಏನೋ ತಪ್ಪು ಮಾಡಿದ್ದೀರ, ನಾನು ಕ್ಷಮಿಸ್ತೀನಿ. ಇನ್ಮುಂದಾದ್ರೂ ಬುದ್ಧಿ ಕಲ್ತ್ಕೊಳ್ಳಿ, ಹಿಡಿತನ್ನ ಸಾಧನೆ ಮಾಡಿ. ಇನ್ಮೇಲಿಂದ ನೋಡ್ತಾ ಇರಿ ಸರ್, ರಿಯಲ್ ಆಟ ಶುರು. ಹಾಗಂತ ಶಿವರಾಜ್ ಪಾಟೀಲ್ನ ಸುಲಭ ಅಂದ್ಕೋಬೇಡಿ, ಬಹಳ ಕ್ರೂರಿ. ನಿಮ್ಮ ತಾತನ ಕೊಂದವನವನು, ಆ ಎಚ್ಚರ ನಿಮ್ಗಿರ್ಬೇಕು. ಅವನ್ ಕಣ್ಣು ಮುಂದೆನೆ ಕನ್ನಡ ರಾಜ್ಯೋತ್ಸವ ಮಾಡಿ ಮತ್ತೆ ಗತವೈಭವನ ತಂದೆ ತರ್ತೀವಿ ಸರ್. ಬಳಿ ಹಾಕೊಂಡು ಕಿಚನ್ ನಾಗೆ ಮುಸುರಿ ತೊಳೆಯೋರೆಲ್ಲ ಬೆಲ್ಟ್ ಕಟ್ಕೊಂಡು ಫೈಟ್ ರಿಂಗ್ ನಾಗೆ ಫೈಟ್ ಮಾಡ್ತಾ ಇದಾರೆ. ಬಳೆ ಹಾಕೊಂಡು ಕಿಚನ್ ಅಲ್ಲಿದ್ರೆ ನಾವು ಕುಕ್ಕರ್ಸ್, ಬೆಲ್ಟ್ ಹಾಕೊಂಡು ಅಖಾಡಕ್ಕಿಳಿದ್ರೆ ನಾವು ಫೈಟರ್ಸ್. Hello everyone. ಸ್ಟೂಡೆಂಟ್ಸ್ಗೆ ಸ್ಪೋರ್ಟ್ಸ್ ಒಂದೇ ಮುಖ್ಯ ಅಲ್ಲ, ಎಂಟರ್ಟೈನ್ಮೆಂಟ್ ಕೂಡ ಇರಬೇಕು. ಲೈಟ್ಸ್, music and dance. ಬರೀ ಕಣ್ಣಲ್ಲೇ ಮಾತಾಡ್ತಾ ಇದ್ರೆ ಮಾವಿನಕಾಯಿ ಉದ್ರಲ್ಲ. ಏಯ್, why don't you go and defeat him right now? ರಮಣ್ ಸೋಲ್ಸೋ ಗಂಡ್ಸ್ ಯಾರನ್ನಿದ್ರನ್ಲೇ? ನನ್ ವಿರುದ್ಧ ರಮಣ ಬಂದ್ರು ಸರಿ, ರಾವಣ ಬಂದ್ರು ಸರಿ, ಎಲ್ಲ ಪುಡಿ ಪುಡಿ. ಅಭಿ, ಇದು ಮಾನ್ಸಾಸ್ ಫೈಟ್ ಕ್ಲಬ್ ಅಂತ. ಇಲ್ಲಿ ಯಾರು ಬೇಕಾದ್ರೂ ಚಾಲೆಂಜ್ ಮಾಡ್ಬೋದು, ಆದ್ರ ಇಲ್ಲಿ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಆದಿ, ಇವತ್ತ ರಮಣನ ಸೋಲಿಸ್ಬೇಕು. ನಾನು ಅದನ್ನ ಇವತ್ತು ನೋಡ್ಲೇಬೇಕು. ಗೇಮಲ್ಲಿ ಸೋಲು ಗೆಲುವು ಮುಖ್ಯ ಅಲ್ಲ, ಪಾರ್ಟಿಸಿಪೇಷನ್ ಮುಖ್ಯ. ನಿನಗೋಸ್ಕರ ಈ ಗೇಮ್ ಆಡ್ತೀನಿ. ಅದೇ ಓಕೆ, ಹೋಗೋ. ಓಕೆ, ಶ್ಯೂರ್. ಅಂತೂ ಇದು ಗೆದ್ಬಿಟ್ಟೆ ನನ್ನ ಆದಿ. ಅವನ್ ಗೆದ್ದ ಅಂತ ನೀನ್ ಎಷ್ಟೊಂದು ಖುಷಿ ಪಡ್ತಿದ್ಯಾ? ಅದೇ ನೀನ್ ಫೈಟ್ ಮಾಡಿ ಗೆಲ್ಲಕ್ಕಾಗಲ್ವಾ? ನಾನ್ ಫೈಟ್ ಮಾಡಕ್ ರೆಡಿ. ಹೋಗು. Is there anyone to defeat me? I'm the champion. I'm the champion. Yes. Hey, you come. Come on, you. You only come on. Come on.
ಮಾದೇವ ಜಟ್ಟಿ ಸೋತ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ತರ ಎಂಡ ಕುಡ್ದ್ ಮಂಗನ್ ತರ ಹೆಂಗ್ ಆಡ್ತಾವ್ ನೋಡ್ರು. ಇಂಡಿಯಾ ಮ್ಯಾಪ್ ನಾಗು ನಮ್ ರಾಜ್ಯನೇ ಊಪರ್, ನಿಮ್ದು ಏನಿದ್ರು ನೀಚೆ. ಸುಮ್ನ ಮೇಲ್ ಬರಕ್ಕೆ ಟ್ರೈ ಮಾಡಿದ್ರ ಸೀದಾ ಅಲ್ಲಿಂದ ಹಂಗ ಊಪರ್. ನಾವು ಕೆಳಗಡೆ ಭದ್ರವಾಗಿ ಬೇಸ್ಮೆಂಟ್ ಹಾಕೊಂಡಿರೋದಕ್ಕೇನೆ ನೀವು ಮೇಲ್ಗಡೆ ಆರಾಮಾಗಿದ್ದೀರಾ. ನಾವು ಸ್ವಲ್ಪ ಅಲ್ಲಾಡಿದ್ರು ನೀವು ಹೋಗಿ ಪಾತಾಳ ಸೇರ್ಕೊಂತೀರಾ. ಒಂದ್ ತಿಳ್ಕೊ, ನಾವು ಕನ್ನಡಿಗರಷ್ಟು ಒಳ್ಳೆಯವರು ನಿನ್ಗೆಲ್ಲೂ ಸಿಗಲ್ವೋ. ನೀವು ಒಳ್ಳೆಯವ್ರು, ನೀವು ಒಳ್ಳೆ ಮಾತು. ನಾವು ಕೆಟ್ಟವರು, ಸೀದಾ ಮಾತು. ಬರ್ರೋ ಹೋಗೋಣ, ಬರ್ರೋ ಬರ. ನಮ್ ಕರ್ನಾಟಕದ ಹುಡುಗರು ಬಾಯಿ ಬಿಟ್ರೆ ಏನಾಗುತ್ತಂತ ಎಲ್ರಿಗೂ ಗೊತ್ತು. ಅಂತದ್ರಲ್ಲಿ ನಾವು ಪ್ಲೇನ್ ಹಾಕ್ಸಿದೀವಿ. ಯುದ್ಧ ಆಗದೆ ಇರುತ್ತಾ? ಏನ್ ನೋಡ್ತಿದ್ದೀರಾ? ಶುರು ಹಚ್ಕೊಳ್ರು. ಅದಿ ಅದಿ ಏನ್ ಮಾಡ್ಕೊಂಡ್ಬಿಟ್ಟು ಏನ್ ಮಾಡ್ಕೊಂಡ್ಬಿಟ್ಟ ನೀನು? ಮಾಡಬೇಡ, ಬಾ ಹೋಗೋಣ. ಲೋ ರಮಣ, ನೀನು ಉಪಕಾರನ ನಾನು ಭಾಳ ದಿವಸ ಇಟ್ಕೊಳಲ್ಲ ಕಣೋ. ನನ್ನ ಕೈಯಾರೆ ಕರೆಂಟ್ ಹೊಡಿಸಿ ಸ್ವಿಚ್ ಇವನ್ ಕೈಯಿಂದ ಆಫ್ ಮಾಡಿಸಿ ನೀನು ಋಣ ತೀರಿಸ್ತೀನಿ. ಇವತ್ತು ಈ ಜನರಲ್ ಮೀಟಿಂಗ್ ಕರೆದಿರೋ ಉದ್ದೇಶ ಏನಪ್ಪಾ ಅಂದ್ರೆ, ಅದು ಕೊಲೆ. ಅದು ಗಂಟಿ ಕೊಲೆ ಆಗಿರ್ಬೋದು, ಇಲ್ಲ ಗೋವಿಂದನ್ ಕೊಲೆ ಆಗಿರ್ಬೋದು. ಈ ಕೊಲೆಯಾದ ವ್ಯಕ್ತಿಗಳು ಬೇರೆ ಬೇರೆ ಆದ್ರೂ ಅದರ ಉದ್ದೇಶ ಮಾತ್ರ ಒಂದೇ, ಈ ಎರಡು ರಾಜ್ಯಗಳ ಮಧ್ಯೆ ಇರ್ತಕ್ಕಂಥ ಸಂಘರ್ಷ. ಆದ್ರಿಂದ ನನಗೆ ಯಾಕೋ ಈ ಕೊಲೆಗಳನ್ನ ಈ ರಮಣನೇ ಮಾಡಿರ್ಬೇಕಂತ ನನ್ಗೆ ಅನುಮಾನ ಬರ್ತಾ ಇದೆ. ನಾ ಯಾಕೆ ಮಾಡ್ಲೆ? ಫಸ್ಟ್ ಕೊಲೆ ಆಗ್ಬೇಕಾದ್ರೆ ನಾ ಅಲ್ಲಿರ್ಲಿಲ್ಲ, ಎರಡನೇದು ಆಗ್ಬೇಕಾದ್ರೆ ನಿಮ್ ಜೊತೆಲೇ ಇದ್ದೆ. ನನಗ ನಿಮ್ಮ ಮೇಲೇನೋ ಅನುಮಾನ. ನಮ್ಮ ಹತ್ರನೂ ಸೇಮ್. ಫಸ್ಟ್ನೇ ಕೊಲೆ ಆದಾಗ ನಾವು ಈ ಊರಲ್ಲೇ ಇರ್ಲಿಲ್ಲ. ಇನ್ನು ಎರಡನೇ ಕೊಲೆ ಆದಾಗ ನಾವೇನಾದ್ರೂ ಸನ್ನಿ ಲಿಯೋನ್ ಜೊತೆನ ಇದ್ವಿ, ನಿಮ್ ಜೊತೆ ಫಂಕ್ಷನ್ ಅಲ್ಲೇ ಜೊತೆಲ್ ತಾನೇ ಇದ್ವಿ. ನಮ್ ಕಾಲೇಜಿನ ವಿದ್ಯಾರ್ಥಿಗಳು ಈ ಕೊಲೆಗಳನ್ನ ಮಾಡಿಲ್ಲ ಅಂತಂದ್ರೆ ಇನ್ಯಾರು ಮಾಡಿರ್ಬೋದು? ಮುತ್ತು, ನೀನಾ ಮಾಡಿರೋದು ಈ ಕೊಲೆ? ಯಾರು? ನಾನಾ? ಈ ನನ್ ಮಗ ಚಕ್ಕುಲಿ ಕೊಟ್ಟ, ಅದಕ್ಕೆ ನಿಂತ್ಕೊಂಡಿದ್ದು. ಅಲ್ಲ, ಅವನ್ ಸಾಯಿದ್ರು ನನಗೇನು ಉಪಯೋಗ? ಈಗ ಮುಖ್ಯವಾದ ವಿಚಾರಕ್ಕೆ ಬರೋಣ. ನಮ್ ಮುತ್ತು ಹೇಳ್ದಾಗೆ ಲಾಭ ಇಲ್ದಲೆ ಯಾರು ಈ ಕೆಲಸ ಮಾಡೋದಿಲ್ಲ. ಹಾಗಾದ್ರೆ ಲಾಭ ಯಾರಿಗಾಗ್ತಾ ಇದೆಯಾ ಅಂತ ಗೊತ್ತಾದ್ರೆ ಆ ಕೊಲೆಗಾರನ ಈಸಿಯಾಗಿ ಕಂಡುಹಿಡಿಬಹುದು. ಹಾಗಾದ್ರೆ ಪುರುಷೋತ್ತಮ್ ಸರ್ ಮಾಡಿರ್ಬೋದಾ? ಅವ್ರು ಯಾಕೆ ಕೊಲೆ ಮಾಡ್ತಾರೆ? ಅವಳು ಹೇಳೋದು ಸರಿನೇ. ಅವ್ರ ಪ್ರಿನ್ಸಿಪಲ್ ಆಗೋ ಆಸೆಗೆ ಈ ತರ ಘಟನೆಗಳನ್ನ ಯಾಕೆ ಮಾಡ್ತಿರ್ಬಾರ್ದು? ಎಸ್ ಲಕ್ಕಿ, ಯು ಆರ್ ರೈಟ್. ಇನ್ 2 ವರ್ಷದಾಗ ನಾರಾಯಣ ಮೂರ್ತಿ ಸರ್ ರಿಟೈರ್ ಆಗ್ತಾರೆ. ಅದ್ರ ನಂತರ ಪುರುಷೋತ್ತಮ್ ಸರ್ ತಾನೇ ಪ್ರಿನ್ಸಿಪಲ್. ಅದಕ್ಕೆ ಇವೆಲ್ಲ ಅವ್ರು ಯಾಕೆ ಮಾಡ್ಬೇಕು? ರಮಣ್ ಹೇಳ್ತಿರೋದು ನಿಜ. ಯಾಕಂದ್ರೆ ಅವ್ರು ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಷ್ಟೆಲ್ಲಾ ಜನಗಳು ಬಿಟ್ಟು ಮತ್ತಿನ್ಯಾರಾದ್ರೂ ಆ ಫಂಕ್ಷನಿಗೆ ಬಂದಿದ್ರ? ಹಾ ಲಕ್ಕಿ, ಅವತ್ತು ನಿಮ್ ತಂದೆ ಪಕ್ಕ ಒಬ್ರು ಕುತ್ಕೊಂಡು ಮಾತಾಡ್ತಿದ್ರಲ್ಲ, ಆ ವ್ಯಕ್ತಿ ಯಾರು? ಅವರು ಭೀಮಾ ಅಂತ, ನಮ್ ದೂರದ ಸಂಬಂಧಿ. ಅವರು ನಮ್ ತಂದೆಗೆ ಶಿಷ್ಯ ಕೂಡ. ಹಾಗಾದ್ರೆ ಈಗ ಎಲ್ಲಿ ಸಿಗ್ತಾರೆ ಆ ನಿಮ್ಮ ಬಂಧು ಮಿತ್ರರು? ಅದು ನಮ್ ವಿಕ್ಕಿ ಅಣ್ಣಂಗ್ ಗೊತ್ತು. ಹೌದಾ? ಹಾಗಾದ್ರೆ ಒಂದ್ ಕೆಲಸ ಮಾಡು, ಈಗಲೇ ನೀವು ವಿಕ್ರಮ್ ಕಾಲ್ ಮಾಡ್ಬಿಟ್ಟು ಅವನ್ ಎಲ್ಲಿ ಸಿಗ್ತಾನಂತ ವಿಚಾರ. ಆ ವ್ಯಕ್ತಿ ಫಂಕ್ಷನ್ ಟೈಮ್ದಾಗ ಮಾಯ ಆದವು. ಕೊಲಿ ಆಗ್ಬೇಕಾದ್ರೆ ನಾವೆಲ್ಲ ಅಲ್ಲೇ ಇದ್ವಿ, ಆದ್ರೆ ಅವ ಮಾತ್ರ ಇರ್ಲಿಲ್ಲ. ನಂಗೆ ಅವನ ಮೇಲೆ ಡೌಟ್. ರಮನ್ ಹೇಳ್ತಾ ಇರೋದು ನಿಜ. ಆ ವ್ಯಕ್ತಿ ಪೊಲೀಸರು ವಿಕ್ರಮ್ನ ಅರೆಸ್ಟ್ ಮಾಡುವಾಗ್ಲೇ ಬಂದಿದ್ದು.
ಆಗ ಅವನ ಮುಖದಲ್ಲಿ ಏನೋ ಒಂದ್ ಭಯ ಇತ್ತು. ನನಗೂ ಅಷ್ಟೇ. ಆ ಫಂಕ್ಷನಲ್ಲಿ ಆ ಥರ ವ್ಯಕ್ತಿಗಳು ಯಾರೂ ಇರಲಿಲ್ಲ. ಅವನೊಬ್ಬನೇ ಆ ಥರ ಅನುಮಾನ ಬರೋ ಥರ ವ್ಯಕ್ತಿ ಇದ್ದಿದ್ದು. ನನಗೂ ಯಾಕೋ ಅವನ ಮೇಲೇನೇ ಅನುಮಾನ ಬರ್ತಾ ಇದೆ. ಅವ್ರ ಮೇಲೆ ಯಾವುದೇ ತರದ ಅನುಮಾನ ಬೇಡ. ಅಣ್ಣ ಹೇಳ್ದ ಅವ್ರು ತುಂಬಾ ಒಳ್ಳೆಯವರು ಅಂತ. ನಮ್ಮ ಮನೇಲಿ ಯಾವುದೇ ಕಾರ್ಯಕ್ರಮ ಇದ್ರೂ ಅವರೇ ಮುಂದೆ ನಿಂತು ಎಲ್ಲಾ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಸೊ ಸುಮ್ನೆ ಅವ್ರ ಮೇಲೆ ಅನುಮಾನ ಬೇಡ. ಅವ್ರ ಆ ಸಾಹಸ ಕೈ ಹಾಕಿದ್ರ ಗೋವಿಂದನ್ ಜಾಗದಾಗ ಅವ್ರ ಹೆಣ ಬೀಳ್ತಾ ಇತ್ತು. ಈ ಕೊಲೆ ನಡೆಯುತ್ತೆ ಅಂತ ಪೊಲೀಸರಿಗೆ ಮುಂಚೆನೆ ಗೊತ್ತಿತ್ತಾ? ಕೊಲೆ ಆಗ್ತಿದ್ದಂಗೆನೆ ಅವ್ರು ಹೇಗ್ ಬರಕ್ ಸಾಧ್ಯ? ಹಾಗೇನಿಲ್ಲ, ಅವ್ರು ಹೊಸದಾಗಿ ಬಂದಿರೋ PSI, ಅದಕ್ಕೆ ಅವ್ರನ್ನ ನಾರಾಯಣ್ ಸರ್ ಫಂಕ್ಷನ್ಗೆ ಇನ್ವೈಟ್ ಮಾಡಿದ್ರು. ಹಾಗಾದ್ರೆ ಈ ಕೊಲೆಗಳನ್ನ ಮಾಡಿರೋ ಕೊಲೆಗಾರ ಅಂತೂ ಯಾರು? ಅವನು ಇವಾಗ ಏನ್ ಮಾಡ್ತಿದ್ದಾನೆ? ಎಲ್ಲಿದ್ದಾನೆ? ಲೋ ಆದಿ, ಯಾರೋ ಅದು ಇಷ್ಟೊತ್ತಲ್ಲಿ? ಆ ವಿಕ್ರಮ್ ಕಾಲ್ ಮಾಡಿದ್ದ. ಏನಂತೆ ಅವಂದು? ಆ ಭೀಮನ್ ಅಡ್ರೆಸ್ ವಾಟ್ಸಪ್ ಮಾಡಿದ್ದಾನೆ. ನಾಳೆ ಬೆಳಿಗ್ಗೆ ಹೋಗ್ಬೇಕಂತೆ. ನಾನು ನನ್ನ ಲಕ್ಕಿನ ಕರ್ಕೊಂಡು ಹೋಗ್ತೀನಿ. ಹೌದಾ? ಅಕ್ಕ, ಈಗಿನ ಕಾಲದ ಮಕ್ಕಳು ವಿಚಿತ್ರ, ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಛೇ. ಹಲೋ ಲಕ್ಕಿ. ಏಯ್, ಯಾರ್ಲ ನೀನು? ಅಂಕಲ್, ನಾನು ಆದಿ. ಲಕ್ಕಿ ಇಲ್ವಾ? ಏಯ್ ಬಚ್ಚ, ನನ್ನ ಮಗನೇ, ನನ್ನ ಎದುರಿಗೆ ನಮ್ಮೂರು ನಿಂತ್ಕೊಳ್ಳೋಕೆ ಹೆದರ್ತಾರೆ. ಅಂತದ್ರಾಗೆ ನೀನ್ ನನ್ ಫೋನ್ ಮಾಡಿ ನನ್ನ ಮಗಳ ಬಗ್ಗೆ ಮಾತಾಡ್ತೀಯ ನೀನು? ಎಷ್ಟೋ ಇದೆ ಧೈರ್ಯ ನಿಂಗೆ? ಧೈರ್ಯ ಅನ್ನೋದು ನಮ್ ರಕ್ತದಲ್ಲೇ ಇದೆ. ಏ ತಗಡು, ಎಲ್ಲಿದೆ ಅಂತ ಹೇಳೋ, ಅಲ್ಲಿಗೆ ಬರ್ತೀನಿ. ನೀನೇನೋ ಬರೋದು, ನಾನೇ ಬರ್ತೀನಿ. ನಿಮ್ ಮನೆಗ್ ಬಂದು ನಿನ್ ಮಗಳನ್ನ ಎತ್ತಾಕೊಂಡು ಹೋಗ್ತೀನಿ. ಅದೇನ್ ಕಿತ್ಕೋತೆ ಕಿತ್ಕೊಳ್ಳಲೆ. ನನ್ನ ಮಗಳು ಮುಟ್ಟಿದ್ರ ನಿನ್ ಕೈ ಕಾಲ್ ಕಟ್ ಮಾಡಿ ರಕ್ತ ಚೆಲ್ಲಿಲ್ಲ ಅಂದ್ರೆ ನಾನು ಶಿವರಾಜ್ ಪಾಟೀಲೇ ಅಲ್ಲ. ನೀನ್ ಪಾಟೀಲ್ ಅಷ್ಟೇ, ಏನ್ ದೊಡ್ಡ ಡಾನ್ ಅಲ್ಲ. ಎಲ್ಲಾ ಡಾನ್ಗೂ ಡಾನ್ ನಾನು, ವೀರ ಕನ್ನಡಿಗ. ನನ್ನ ಹೆಸರು ಮರಿಬೇಡ. ಆದಿ, ನಿನ್ ಪಾಲಿನ ಅಂತ್ಯ. ಯಾರ ಅಂತ್ಯ ಆಗ್ತದ ಬಂದ್ ನೋಡು, ಗೊತ್ತಾಗ್ತದೆ. ನಿನ್ನ ಕೈ ಕಾಲ್ ಕಟ್ ಮಾಡಿ ರಕ್ತದ ಅಭಿಷೇಕ ಮಾಡ್ಲಿಲ್ಲ, ನನ್ನ ಹೆಸರು ಶಿವರಾಜ್ ಪಾಟೀಲ್ ಅಲ್ಲ. ಏಯ್ ಮಾವ, ನನ್ ಕತ್ತರಿಸೋ ನಿನ್ ಕೈಯಲ್ಲಿ ನನ್ ಪಾದ ತೊಳಸ್ಕೊಂಡು ನಿನ್ ಮಗಳಿನ ಮದ್ವೆ ಆಗಿಲ್ಲ. ನಾನು ನಮ್ಮ ಅಪ್ಪಂಗೆ ಮಗಾನೇ ಅಲ್ಲ. ಏಯ್ ಬೋಲಡೆ ಕೆಳಗೆ. ಆಯಿ, ಕಾಯಿ ಏನಿದೆಲ್ಲ? ಅದ್ಯಾರೋ ಆದಿ ಅಂತೆ ನಿನ್ನ ಎತ್ತಾಕೊಂಡು ಹೋಗ್ತೀನಿ ಅಂತ ಬೆದರಿಕೆ ಹಾಕ್ದಾಗ ನಿಮ್ ಬಾಬಾ ಇವ್ರನ್ನೆಲ್ಲ ಸೇರ್ಸಿದ್ದಾರೆ. ಆದಿನ? ಹಾಗಾದ್ರೆ ನಾನು ಈಗ್ಲೇ ರೆಡಿ ಆಗ್ಬೇಕು. ರೆಡಿನಾ? ಯಾಕ? ಅದೆಲ್ಲ ಈಗ ಕೇಳ್ಬೇಡ. ಯಾವ್ದಕ್ಕೂ ಆಶೀರ್ವಾದ ಮಾಡು. ಆಶೀರ್ವಾದನ? ಏನ್ ಮಾಡ್ಲಕ್ಕತ್ತಿ? ಇದ್ರಾಗ ನಿನ್ ಕೈವಾಡ ಐತೇನ್ ಮತ್ತೆ? ರೀ, ಏನಾಯ್ತಾ? ಅಲ್ಲ ರೀ, ಅದ್ಯಾವ್ದೋ ಚಿಕ್ಕ ಹುಡ್ಗ ಫೋನ್ ಮಾಡ್ದ ಅಂತ ಇವ್ರನ್ನೆಲ್ಲ ಸೇರ್ಸಿದೀರಾ. ಏನ್ ನಡೀತಾ ಇದೆ? ಈ ಊರ್ಗೆ ನೀವು ಪಟೇಲ್ರು, ನಿಮ್ಮನ್ ನೋಡಿದ್ರೆ ಜನ ಭಯ ಪಟ್ಕೋತಾರೆ. ಅಂತದ್ರಲ್ಲಿ ನಿಮ್ ಮನೆ ಒಳಗಡೆ ನುಗ್ಗಿ ನಿಮ್ ಮಗಳನ್ನ ಮುಟ್ಟೋ ಧೈರ್ಯ ಯಾರಿಗ್ರಿ ಇರುತ್ತೆ? ದಾದಾ, ವೈದ್ಯ ಸಾಹೇಬ ಹೇಳೋದು ಕರೆ ಐತಿ. ನಿಮ್ಮನೆ ಒಳಗ್ ನುಗ್ಗೋ ಧೈರ್ಯ ಯಾವನ್ ಮಾಡ್ತಾನ? ಅವನ್ಗ ಜೀವದ ಮೇಲೆ ಆಸೆ ಇಲ್ಲೇನ? ಅದು ಯಾರಿಂದನೂ ಸಾಧ್ಯ ಇಲ್ಲ. ಏನಾಗಲ್ಲ, ಸುಮ್ನೋಗ್ ಮಲ್ಗ್ರಿ. ಸರಿ, ನೀವಿನ್ನು ಹೊರಡಿ. ಎಲ್ಲಿ ಅಂತ ಹುಡ್ಕೋದ ಇವ್ರನ್ನ? ಊರಲ್ಲಾದ್ರೂ ಬರ್ಬೋದು. ಇಷ್ಟು ದೊಡ್ಡ ಕಾಡಲ್ಲಿ ಏನು ಹೇಳ್ತಾ ಇದಾರೆ? ಆ ಕಡೆ ಬರ್ತಾ ಇದೆ. ಹೌದು, ನನಗೂ ಹಂಗೆ ಅನ್ಸುತ್ತೆ. ಮೋಸ್ಟ್ಲಿ ಆ ಕಡೆ ಏನಾದ್ರು ಬರ್ಬೋದು ಅಂತ ಏನಪ್ಪ ಎಲ್ಲ ವಿಚಿತ್ರ ಕಾಣಿಸ್ತಿದೆ ನನಗೆ. ಏನು ಹಿಂಗ್ ಹೊಡಿತವನೆ? ಹಿಂಗೆ ಕೇಳ್ದೆ ಮನೆ ಬಿಟ್ಟು ಬಂದ್ರೆ ಅಲ್ಲಿ ಆಯಿ ಬಾಬಾ ಏನ್ ತಿಳ್ಕೊಳಲ್ಲ. ಇಷ್ಟು ದಿನ ನಾನು ಏನ್ ನಡಿಬಾರ್ದು ಅಂತ ತಿಳ್ಕೊಂಡಿದ್ದೆ, ಅದು ನಿನ್ನಿಂದ ಆರಂಭ ಆಯ್ತು. ಮತ್ ನೀನು ನಮ್ಮ ಅಪ್ಪನ್ಗೆ ಫೋನ್ ಮಾಡಿ ಆವಾಜ್ ಆಗ್ತೀಯಾ? ಏಯ್ ಮಗ್ನೆ, ಬೇಡ. ನನ್ ಕಪಾಳಕ್ಕೇನೋ ಹೊಡೆದಿದ್ಯಾ, ಆದ್ರೆ ಅವ್ನ್ ಕಾಲರ್ ಯಾಕೆ ಹಿಡ್ತಿದ್ಯಾ? ಬಿಟ್ಬಿಡು. ಅವನೇನು ಮಾಡಿಲ್ಲ, ನಂದೇ ತಪ್ಪು. ಗೋವಿಂದನ್ ಕೊಲೆ ಆಗಕ್ಕೂ ಮುಂಚೆ ಅವನ ಮೇಲೆ 2-3 ಸತಿ ಕೈ ಮಾಡಿದ್ಯ ಅಂತ ನಮ್ಗೆ ಇನ್ಫಾರ್ಮೇಶನ್ ಇದೆ. ಅಷ್ಟೇ ಅಲ್ಲದೆ ನಾವು ಹೊಸ್ತ ಕಾಲೇಜಿಗೆ ಬಂದಿದ್ದ ದಿನ ಕಾಂತುನಿಗೆ ರಕ್ತೋಬರ ಹೊಡೆದಿದ್ ನೀನೇ ತಾನೆ. ಅಷ್ಟಲ್ದೆ ಆ ಗೋವಿಂದನ್ ಕೊಲೆ ಆದಾಗ ಆ ಸ್ಥಳದಲ್ಲಿ ಇದ್ದಿದ್ ನೀನೇ. ನೀನ್ ಕೊಲೆಗಾರ ಅಲ್ಲ ಅಂತ ಪೊಲೀಸ್ನವ್ರು ಬಿಟ್ಬಿಟ್ರು. ಆಗ ನಮ್ಮೆಲ್ಲರ ಅನುಮಾನ ಬಂದಿದ್ದು ಭೀಮನ್ ಮೇಲೆ. ಭೀಮನ್ ಅಡ್ರೆಸ್ ಕೇಳಿದಾಗ ಮೊದಲು ಕೊಡಕ್ ನಿರಾಕರಿಸ್ದೆ, ಆಮೇಲೆ ಅವನ ಅಡ್ರೆಸ್ನ ಸೆಂಡ್ ಮಾಡಿದೆ. ಅದಕ್ಕೆ ನೀನೇ ಹಾಕಿ ಕೊಲೆ ಮಾಡಿರಬಾರ್ದು ಅಂತ ನನಗೊಂದು ಅನುಮಾನ ಇತ್ತು. ನಿಮ್ಮ ತಂದೆಯವ್ರಿಗೆ ಕೋಪ ಬರ್ಸಿದ್ರೆ ಏನಾದ್ರೂ ಕ್ಲೂ ಸಿಗ್ಬೋದು ಅಂತ ಆದಿ ಕೈಲಿ ಫೋನ್ ಮಾಡಿಸಿ ನೋಡಿದೆ. ಆದ್ರೆ ಆ ಥರದ್ದು ಏನೂ ಇಲ್ಲ ಅಂತ ಗೊತ್ತಾಯ್ತು. ಆದ್ರೆ ಮೊದಲು ಭೀಮನ್ ಅಡ್ರೆಸ್ಸು ಕೊಡದೇ ಇರೋ ನೀನು ಆಮೇಲೆ ಏನಕ್ಕೆ ಸೆಂಡ್ ಮಾಡಿದೆ? ಆ ದಿನ ನಾನು ಒಂದು ಕೆಲಸದ ಮೇಲೆ ಹೊರಗಡೆ ಹೋಗಿದ್ದೆ.
ನಾನು ಮನೆಗೆ ಹೋಗೋ ತಡ ಆಯ್ತು. ನಾನು ಮನೆಯೊಳಗೆ ಹೋಗ್ತಿದ್ದಂಗೆ ನನ್ನ ಮೇಲೆ ಅಲ್ಲೇ ನಡೀತು. ಸ್ವಲ್ಪ ದೂರಲ್ಲಿ ಉಳ್ಕೊಂಡೆ. ಆಗ ಅವ್ನು ಹಿಡಿಯೋಕೆ ಅಂತ ಹೋದಾಗ ಅವ್ನು ತಪ್ಪಿಸ್ಕೊಂಡ. ಆದರೆ ಅವನ ಕೈಯಲ್ಲಿದ್ದ ಕಡ್ಗ ಸಿಕ್ತು. ಅದನ್ನೆಲ್ಲೋ ನೋಡಿದ್ದೀನಿ ಅಂತ ನೆನಪಾಯ್ತು. ಆಮೇಲೆ ಗೊತ್ತಾಯ್ತು ಅದನ್ನ ಭೀಮನ್ ಕೈಯಲ್ಲಿ ನೋಡಿದೆ ಅಂತ. ಅಂದ್ಮೇಲೆ ಕೊಲೆಗಾರ ಸಿಕ್ಕಂಗಾಯ್ತಲ್ಲ, ಮತ್ತಿನ್ನೇನ್ ಬೇಕು? ಪೊಲೀಸ್ ಅವ್ರಿಗೆ ತಿಳ್ಸೋಣ, ಮುಂದಿಂದ ಅವರೇ ನೋಡ್ಕೋತಾರೆ. ಕಂಟಿ ಗೋವಿಂದನ್ ಕೊಲೆ ಮಾಡೋದ್ರಿಂದ ಅವ್ರಿಗೇನ್ ಲಾಭ? ಇದರಿಂದ ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ದಾರೆ ಅನ್ನಿಸ್ತಾ ಇದೆ. ಫಸ್ಟ್ ಭೀಮನ್ನ ಫಾಲೋ ಮಾಡಿದ್ರೆ ನಮ್ಗೆ ಯಾರು ಅಂತ ಗೊತ್ತಾಗುತ್ತೆ. ಓಕೆ, ಫಸ್ಟ್ ನಾವು ಆ ಭೀಮನ್ ಹುಡುಕ್ಬೇಕು. ಏ, ಟೈಮ್ ಎಷ್ಟು? 9:30. ಈಗ ಅವನು ದುರ್ಗಾ ಡಾಬಾದಲ್ಲಿ ಇರ್ತಾನೆ. ಅದು ಕರೆಕ್ಟ್. ಬನ್ನಿ ಬನ್ನಿ ಬನ್ನಿ. ಅವ್ನು ಹೇಳ್ದಂಗೆ ಇಲ್ಲೇ ಕುಡಿತಾ ಬಿದ್ದಿದ್ದೇವೆ ಬನ್ರು. ಮತ್ತು ಡೌಟ್ ಬರಬಾರ್ದು ಕಣ್ರು, ಹಾಗೆ ಮೇಂಟೈನ್ ಮಾಡಬೇಕು. ಹೇಳ್ರಿ ಸರ್. 3 ಜನಕ್ಕೂ ಬಿಯರ್. 2 ನಿಮಿಷ ರೀ. ಸರಿ, ತಗೋಬೋಗು. ಇವನೇನು ಒಳ್ಳೆ ಎಣ್ಣೆನ ನೀರು ಕುಡ್ದಂಗೆ ಕುಡಿತಿದ್ದಾನಲ್ಲೋ. ಕುಡಿಲಿ ಬಿಡ, ನಮಗೂ ಅದೇ ಬೇಕು. Cheers. ನಾಡಿಲ್ಲ ಮಗನ. ಪಾಸಾಗಿ ಅಲ್ರು ಕುಡಿಯೋದೊಂದು ಬಿಟ್ಟು ಬೇರೆ ಕೆಲ್ಸನೇ ಇಲ್ಲ ಅನ್ಸತ್ತೆ. ಕುಡಿಯೋಕೆ ಹೆಂಗ ಕಾಸು ಬರತ್ತೆ ಅವ್ರಿಗೆ? ಅವ್ರನ್ನ ಫಾಲೋ ಮಾಡಿದ್ರೆ ನಮ್ಮೆಲ್ಲ ಕ್ವಶನ್ಗಳಿಗೂ ಉತ್ತರ ಸಿಗುತ್ತೆ. ಭೀಮನ ಅಯ್ಯೋ ಅದೇ ಬರಲ್ ಬಿದ್ದು ಸಾಯ್ತಾ ಇದ್ದಾನೆ. ಅದನ್ನ ಒಳ್ಳೆ ತವ್ರ ಮನೆ ತರ ಮಾಡ್ಕೊಂಡ್ಬಿಟ್ಟಿದ್ದಾನಲ್ಲ ಅವನು. ಇನ್ನ ಅವ್ನ್ ಫಾಲೋ ಮಾಡಿ ಸಾಕು. ಅವನ್ಗೆ ನಮ್ಮ ಮೇಲೆ ಅನುಮಾನ ಬರಂಗ್ ಮಾಡಿದ್ರೆ ಸಾಕು. ಅನುಮಾನನ ನಮ್ಗೆ ಚಿಟ್ಕಿ ಹೊಡೆದಷ್ಟು ಸುಲಭ. ಅನುಮಾನತ್ತೆ ಬರ್ಸಣ್ವಾ? ನಡ್ರಿ ಹೋಗೋಣ. ಬಾ ಹೋಗೋಣ. ಹಾ, ಬರ್ರ. ಹಲೋ ಬ್ರದರ್, ನಿಮ್ದೇನ ಬಿದ್ದೈತ್ ನೋಡ್ರಿ. ಅಯ್ಯ ನಮ್ದ ಇಲ್ಲ ಸರ್, ಇದು ನಿಮ್ದೆ. ಇದು ನಿಮ್ದೆ. ಡಾಬಾ ಹೊರಗಡೆ ನಾನು ಏನು ಬಿಡಲ್ರಿ. ಅದೇ ಡಾಬಾ ಒಳಗಡೆ ನಾನು ಏನು ಕಳ್ತನ ಮಾಡಲ್ರಿ. ಇಲ್ಲ ಸರ್, ಇದು ನಿಮ್ದೆ. ನಮ್ದು ಹೆಂಗ್ರಿ ಆಗತ್ತ? ನಿಮಗೆ ಡೌಟ್ ಕ್ಲಿಯರ್ ಆಗ್ತಾನೆ. ವೈಟರ್, ಬ್ರದರ್ ಸ್ವಲ್ಪ ಬಾಯಿಲಿ ಬಂದೆ ರೀ. ಇದು ಯಾರು ಅಂತ ನೋಡಿ ಬ್ರದರ್. ಇದು ಅವ್ರದ್ದೇ ಅಲ್ವಾ ಸರ್? ಅಲ್ವಾ, ನಾನು ಹೇಳಿಲ್ವಾ? ತಗೊಳ್ಳಿ ಸರ್, ಇದು ನಿಮ್ದೆ. ನನ್ನ ಫೋಟೋ ನಿಂಬಲ್ಲಿ ಎಲ್ಲೋದ್ರ? ಸರಿ ನಡಿ. ನನ್ನ ಫೋಟೋ ಇವ್ರ ಹತ್ರ ಹೆಂಗ್ಲೆ? ಛೇ, ಹಿಂಗಾಗಂಗಿಲ್ಲ. ಎಲ್ಲಿದ್ದೀರಾ? ಇಲ್ಲೆಲ್ಲ ಬಂದು ತಗೊಳಕೊಂಡ್ಬಿಟ್ಟಿದೀವೋ. ನೀವೊಂದು ಕೆಲಸ ಮಾಡಿ, ಆ ವಿಕ್ರಮ್ ನೀವೆಲ್ಲ ಸೇರ್ಕೊಂಡು ಆ ಊರ ಆ ಕಡೆ ಇರೋ ಆ ಕಟ್ಟೆ ಹತ್ರ ಬಂದ್ಬಿಡಿ.
ಏ ಮುತ್ತು ಊರವರೆಗೆ ವಿಕ್ರಮ್ ಬರ್ತಾವನೆ. ಈಗ ತಾನೇ ಅಭಿ ನಿನ್ ಬಗ್ಗೆ ಕೇಳ್ತಾ ಇದ್ದ. ಅದು ಊರವರೆಗೆ ಕಟ್ಟೆ ಇದೆಯಂತೆ, ಅಲ್ಲಿ ಎಲ್ರು ಬರ ಕಳಿಯಾನೆ. ಬಾ ಅಲ್ಲೋ ನಡಿ ನಡಿ ನಡಿ. ಇಲ್ಲೇ ಇದಾರಲ್ಲ ಕನಸು ಮತ್ತೆ ಪಲ್ಲವಿ ಇಲ್ಲಿ. ಅವ್ರನ್ನ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿ ಕರ್ಕೊಂಬರದ ಕಳಿಸಿದ್ದೀನಿ. ನಮ್ ಪ್ಲಾನ್ ಎಲ್ಲ ಉಲ್ಟಾ ಆಗ್ಯದ್ರಿ. ಆ ಕಾಲೇಜ್ ಹುಡುಗರ್ಗ ನನ್ ಮೇಲೆ ಡೌಟ್ ಬಂದೈತ್ರಿ. ಆಗ್ತಾ ಇಲ್ಲ. ಈಗೇನ್ ಮಾಡದ್ರಿ ನನ್ಗೊಂದು ಗೊತ್ತಾಗ್ತಾ ಇಲ್ರಿ. ಸ್ವಾಮೀಜಿನ ಇವನ ಸ್ವಾಮೀಜಿ. ಲಕ್ಕಿ ಮೊಬೈಲ್ ತೆಗಿ, ಬೇಗ ಬೇಗ ಶೂಟ್ ಮಾಡು, ಅವ್ರಿಬ್ರು ಶೂಟ್ ಮಾಡು. ಎಷ್ಟು ಸಾರಿ ಹೇಳಿದ್ದೆ ನಿನಗ ನಾನು ಸೀಕ್ರೆಟ್ ಪ್ಲೇಸ್ಗೆ ಬರಬೇಡಂತ. ಸುಮ್ನಿರು. ನಾವು ಬಯಸಿದ್ದ ಸಿಗ್ಬೇಕು ಅನ್ನೋಷ್ಟರಲ್ಲಿ ನಮ್ ಕೈ ತಪ್ಪಿ ಹೋಗಕತ್ತಿದ್ರಿ ಸಮೀಜಿ. ಯಾವುದೇ ಕಾರಣಕ್ಕಾಗಬಾರದು. ಹೋಗ್ತಿದೆ ತಾನೆ. ಅವ್ರು ಹೀಗೆ ಹೊಡೆದಾಡ್ಕೊಂಡು ಸಾಯ್ತಾನೆ ಇರ್ಬೇಕು. ಕರೆಕ್ಟ್ ರೆಕಾರ್ಡ್ ಮಾಡು, ಇದೇ ಅವನಿಗೆ. ಆ ಸತ್ತ ಎಣಗಳ ಮೇಲೆ ಸಿಂಹಾಸನ ಮಾಡಿ ನಾನು ಕೂತ್ಕೋಬೇಕು. ಕಷ್ಟ ಬಂದಾಗಲೇ ಜನ ದೇವ್ರ ಹತ್ರ ಹೋಗೋದು. ಇಲ್ಲಿ ಗಲಾಟೆ ನಡೆದ್ರೆ ಜನ ನನ್ನ ಹತ್ರ ಬರೋದು. ಹೀಗೆ ಇದನ್ನೆಲ್ಲ ನೋಡಿಕೊಳ್ಳೋ ಜವಾಬ್ದಾರಿ ನಿಂದು. ತಪ್ಪಿದ್ರೆ ನೆನಪಿಟ್ಕೊಳ್ಳಿ, ಇಲ್ಲ ಅಂದ್ರೆ ನಿನಗೂ ಕೂಡ ಸ್ಮಶಾನದ ದಾರಿನೇ ತೋರಿಸಬೇಕಾಗುತ್ತದೆ. ಎಚ್ಚರದಿಂದ ಒಂದೊಂದು ಹೆಜ್ಜೆ ಅರೆಸ್ಟ್ ಮಾಡೋದಕ್ಕೆ ಏನಿದೆ ನಿಮ್ಮ ಹತ್ರ ಸಾಕ್ಷಿ? ಸಾಕ್ಷಿ ಬೇಕಾ? ನಿಮ್ಮ ಕಾವಿ ಬಣ್ಣದ ರಹಸ್ಯಗಳು ಟಿವಿ ಚಾನೆಲ್ಸ್ ನಲ್ಲಿ ಲೈವ್ ಟೆಲಿಕಾಸ್ಟ್ ನಡೀತಾ ಇದೆ. ಇದರ ನಡುವೆ ಕನ್ನಡಿಗರಿಗೂ ಮರಾಠಿಗರಿಗೂ ಜಗಳ ತಂದಿಡ್ತೀಯ. ಸ್ವಾಮಿ ಅಂತೆ ನಡಿಯ, ಸುಮ್ನೆ ನಡಿಯಲೇ. ಆದಿ ಅಭಿ ನಮ್ಮೂರಲ್ಲಿ ನಡೀತಿದ್ದ ಎಲ್ಲಾ ತೊಂದರೆಗಳ ತೊಲಗಿಸಿ ನಾಶ ಮಾಡಿ ಹೊಸ ಕ್ರಾಂತಿನೇ ಮಾಡ್ಬಿಟ್ರಿ. ಬರೀ ಕ್ರಾಂತಿ ಅಲ್ಲ ಕಂಡ್ರು, ಕ್ಯಾಂಪಸ್ ಕ್ರಾಂತಿ. ಕ್ಯಾಂಪಸ್ ಕ್ರಾಂತಿ. ಸರ್ ಸುಸ್ವಾಗತ. ತುಂಬಾ ವರ್ಷಗಳ ನಂತರ ಗಡಿ ಭಾಗದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದೀವಿ. ಅದಕ್ಕೆ ಈ ಸಮಾರಂಭಕ್ಕೆ ಸ್ವಾಗತ. ತುಂಬಾ ಸಂತೋಷ. ಜೈ ಕರ್ನಾಟಕ, ಜೈ ಭುವನೇಶ್ವರಿ. ಜೈ ಭುವನೇಶ್ವರಿ, ಜೈ ಭುವನೇಶ್ವರಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಬಹು ವರ್ಷಗಳಿಂದ ಈ ಭಾಗದಲ್ಲಿ ಕಗ್ಗತ್ತು ಗ್ರಹಣ ಇತ್ತು. ಅಂದ್ರೆ ಈ ನಾಡಿನ ಭಾಷೆಯಾಗಿರ್ತಕ್ಕಂಥ ಕನ್ನಡಕ್ಕೆ ಗ್ರಹಣ ಹಿಡಿದು ಬಿಟ್ಟಿತ್ತು. ಆ ಗ್ರಹಣ ಇವತ್ತು ಬಿಟ್ಟಿದೆ. ಹೊಸ ಬೆಳಕೊಂದು ಇವತ್ತು ಮೂಡ್ತಾ ಇದೆ. ಆ ಕಾರಣಕ್ಕೋಸ್ಕರನೇ ಇಂತಹ ಗಡಿ ಭಾಗದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಅದಕ್ಕೆ ಕಾರಣರು ನೀವು, ಆದಿ ಮತ್ತು ಅಭಿ. ಈಗ ನಿಮ್ಮನ್ನು ಕುರಿತು ನಮ್ಮೂರಿನ ಗಣ್ಯರು,
ಈ ಕಾಲೇಜಿನ ಟ್ರಸ್ಟಿಗಳು ಆಗಿರ್ತಕ್ಕಂಥ ಶಿವರಾಜ್ ಗೌಡ ಪಾಟೀಲ್ ರವರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅವ್ರನ್ನ ನಾನು ಸ್ವಾಗತಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿನ ನೀರು, ಆಹಾರ, ಗಾಳಿ ಸೇರಿಸಿ ನಾನೇ ರಾಜ ಅಂದ್ಕೊಂಡಿದ್ದೆ. ನೀವಿಲ್ದೆ ನಾನಿಲ್ಲ ಅಂತ ತಿಳಿಯೋದಕ್ಕೆ ಈ ನಮ್ಮ ಹುಡುಗರು ಬರಬೇಕಾಗಿತ್ತು. ಜೈ ಕರ್ನಾಟಕ, ಜೈ ಭುವನೇಶ್ವರಿ. ಜೈ ಕರ್ನಾಟಕ, ಜೈ ಭುವನೇಶ್ವರಿ, ಜೈ ಕರ್ನಾಟಕ, ಜೈ ಭುವನೇಶ್ವರಿ, ಜೈ ಕರ್ನಾಟಕ, ಜೈ ಭುವನೇಶ್ವರಿ, ಜೈ ಕರ್ನಾಟಕ. ಹೇಳಿ ಗೆಳೆಯ. ಗೆಳೆಯ, ನನ್ಗಾಗ್ತಿರೋ ಸಂತೋಷಕ್ಕೆ ಮಾತೆ ಬರ್ತಿಲ್ಲ ಕಣ. ಏನೇ ಆಗ್ಲಿ ನಿನ್ನ ಮಕ್ಕಳು ನಿಂತದನ್ನ ಒಳ್ಳೆ ನಾಗರಿಕರು ಅನ್ನೋದನ್ನ ಸಾಬೀತ್ ಮಾಡ್ಬಿಟ್ರು. 25 ವರ್ಷಗಳ ಹಿಂದೆ ನೀನ್ ಮಾಡಿದ ಮೇಲೆ ನಿಂತೋಗಿದ್ದ ರಾಜ್ಯೋತ್ಸವ ಸಮಾರಂಭ ಅದು ಮತ್ತೆ ಆ ಗತ ವೈಭವ ಮರುಕಳಿಸ್ಬಿಟ್ಟಿದೆ ಕಣ. ನಿನ್ ಮಕ್ಕಳು ಈ ಭಾಗದಲ್ಲಿ ಅದ್ಭುತವಾಗಿ ವೈಭವಯುತವಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸ್ಬಿಡ್ತಾರೆ ಕಣ. ಅದೇ ಸಮಾರಂಭದಲ್ಲಿ ನಿಂತ್ಕೊಂಡು ನಾನು ಮಾತಾಡ್ತಿದ್ದೀನಿ ಕಣ. ನೀನು ಹೇಳ್ತಿರೋದೆಲ್ಲ ನಿಜನಾ? ಅದ್ರ ಗೆಳೆಯ ಒಂದು ತಪ್ಪು ಮಾಡ್ಬಿಟ್ಟೆ ಕಣ. ನಾನು ಸಾರಿ, ಕ್ಷಮಿಸ್ಬೇಕು ನನ್ನ. ಅದೇನು? ಏನಿಲ್ಲ, ನಿನ್ ಮಕ್ಕಳ ಮೇಲೆ ನಾನು ಕೈ ಮಾಡ್ಬಿಟ್ಟೆ ಕಣ. ಯಾರು ಹೇಳಿದ್ದು ಅದು ತಪ್ಪು ಅಂತ ಮೂರ್ತಿ? ನಾನು ಅವ್ರಿಗೆ ಹೊಡೆಯೋದೇ ಬೆಲ್ಟಲ್ಲಿ ಬೂಟಲ್ಲಿ. ಅವರಿಬ್ರು ಕಾಗಿ ಹಾರಿಸಿರ್ಬೇಕು ಮೂರ್ತಿ. ತಂದೆ ತಾಯಿ ರಕ್ಷೆ, ಗುರುವಿನ ಶಿಕ್ಷೆ ಇಲ್ಲದೆ ಹೋದ್ರೆ ಯಾವ ಮಕ್ಕಳು ಪ್ರತಿಭಾವಂತ ಪ್ರಜೆಗಳಾಗೋಕ್ಕಾಗೋದಿಲ್ಲ. ನನಗೊತ್ತು ನೀನು ಹೀಗೆ ಮಾತಾಡ್ತೀಯ ಅಂತ. ವಾಟ್ ಎವರ್ ಯು ಡನ್, ಇಟ್ಸ್ ಎ ಗ್ರೇಟ್ ಜಾಬ್. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಗೆಳೆಯ, ಮತ್ತೆ ಆದಷ್ಟು ಬೇಗ ಸಿಗೋಣ. ನಾನೀಗ ಸಮಾರಂಭದಲ್ಲಿದ್ದೀನಿ. ಜೈ ಕರ್ನಾಟಕ, ಜನ ಎಲ್ಲ ಜೈಕಾರ ಆಗ್ತಾ ಇದ್ದಾರೆ. ನಾನು ಮತ್ತೆ ಫೋನ್ ಮಾಡ್ತೀನಿ. ಡೆಫಿನೆಟ್ ಆಗಿ ಆದಷ್ಟು ಬೇಗ ಭೇಟಿ ಆಗೋಣ. ಓಕೆ, ಬಾಯ್. ಜೈ ಕರ್ನಾಟಕ, ಜೈ